ನಮಸ್ಕಾರ, ವೆಲ್ಕಮ್ ಟು ದ ಶೋ. ಇವತ್ತು ನಮ್ಮ ಗೆಸ್ಟ್ ವಸ್ತ್ರ ವಿನ್ಯಾಸಕರು, ಕಣ್ಣು ಪತ್ರಿಕೆಯ ಪ್ರಧಾನ ಸಂಪಾದಕರು ಡಾಕ್ಟರ್ ಶ್ರೀ ಶಿವಕುಮಾರ್ ನಾಗರ್ನವಿಲ್ ಅವರು. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ ಸರ್. ನಿಮ್ಮ ದಿನ ಹೇಗಿತ್ತು ಸರ್? ಹೇಗೆ ಶುರು ಆಯಿತು ನಿಮ್ಮ ದಿನ? ಸಾಮಾನ್ಯವಾಗಿ ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಯಾವಾಗ ಹುಟ್ಟಿದೆ ಆವಾಗಿಂದನೂ ಬ್ಯುಸಿ ಅಂತ ಹೇಳ್ತೀನಿ. ಓಕೆ. ಬ್ಯುಸಿ ಅಂತಂದರೆ ನಾನು ಒಂದು ದಿವಸ ಏನಾದರೂ ಸುಮ್ಮನೆ ಕೆಲಸ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ಯಾಕೆಂದರೆ ನನಗೆ 5 ವರ್ಷ ಇದ್ದಾಗ ನಮ್ಮದು ಹಳ್ಳಿ ಚನ್ನರಾಯಪಟ್ಟಣ ಹತ್ರ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಹತ್ರ ನುಗ್ಗೇಹಳ್ಳಿ ಬಿಟ್ಟು ಮುಂದೆ ನಾಗರನವಲೆ ಅಂತ ಬರುತ್ತೆ. ಅಲ್ಲಿ ನಮ್ಮ ಮನೆಯಲ್ಲಿ ಬೆಳಗಿನ ಜಾವ 4:15 ಗಂಟೆಗೆ ಎಬ್ಬರಿಸ್ಬಿಟ್ಟು ಕಳಿಸ್ತಾಯಿದ್ರು. ಅದು ಏನಕ್ಕೆ ಕಳಿಸ್ತಾಯಿದ್ರು ಅಂದರೆ, ನಮ್ಮ ನಾಗರನವಲೆಯಲ್ಲಿ ಒಂದು ತೋಪು, ಮಾವಿನ ಮರ, ಹುಣಸೆ ಮರ ಮತ್ತು ಎಲ್ಲ ಥರದ್ದು ಮರಗಳು ಇರುತ್ತೆ. ಅದು ತೋಪು ಅಂತಾರೆ ಅದಕ್ಕೆ. ಅಲ್ಲಿ ಹೊಂಗೆ ಬೀಜ ಬಿಡ್ತಾ ಇರುತ್ತೆ. ಹೊಂಗೆ ಮರ ಭಾಳ ದೊಡ್ಡದಿರುತ್ತೆ. ಆ ಹೊಂಗೆ ಬೀಜ ಅದು ಬೆಳಗಿನ ಜಾವ ಬಿದ್ದೋಗುತ್ತದು. ಅಲ್ಲಿ ಒಂದು ನಿಯಮ ಏನಂತಂದರೆ, ಒಬ್ಬೊಬ್ಬರ ಮನೆಯಿಂದನೂ ಬಂದು ಅದನ್ನೆಲ್ಲ ಆಯ್ಕೊಂಡು ಒಂದು ಚೀಲಕ್ಕೆ ತುಂಬಬೇಕು ಅಂತ. ನಾವು ಬೆಳಗ್ಗೆ 5 ಗಂಟೆಗೆ ಎಬ್ಬರಿಸ್ಬಿಟ್ಟು ಕಳಿಸ್ಬಿಡೋರು. ನಾವೆಲ್ಲ ಆವಾಗ ಚಿಕ್ಕ ಮಕ್ಕಳಲ್ವ, ನಿದ್ದೆ, ಇನ್ನೊಂದು ಸ್ವಲ್ಪ ಮಲ್ಕೋಬೇಕು ಚಳಿಗೆ ಅನ್ನೋ ಥರ. ನಾವು ಅಲ್ಲಿ ಹೋಗಿ ಎಲ್ಲ ನಮ್ಮ ಜೊತೆಲಿ ಇನ್ನೂ ತುಂಬ ಜನ ಬರೋರು. ಅಲ್ಲಿ ಹೋದರೆ ಅಲ್ಲಿ ಹೊಂಗೆ ಬೀಜ, ಇಪ್ಪೆ ಬೀಜ ಎಲ್ಲ ಬಿದ್ದಿರೋದು. ನಾವೆಲ್ಲ ಆಯ್ಕೊಂಡು ಒಂದು ಕಡೆ ಗುಡ್ಡೆ ಮಾಡಿ ಇಡ್ತಾಯಿದ್ದೋ. ಒಂದು 3-4 ಚೀಲ ಆಗ್ತಾಯಿತ್ತು. ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನಕ್ಕೂ ಡಿವೈಡ್ ಮಾಡೋರು. ಅದನ್ನು ಡಿವೈಡ್ ಮಾಡಿ ಅವ್ರವ್ರಿಗೆ ಅಷ್ಟು ಕೊಟ್ಬಿಡೋರು. ಅದನ್ನು ನಾವು ತಗೊಂಬಂದು ಮನೇಲಿಟ್ಟು ಅದು ಸುಮಾರು ಒಂದು ತಿಂಗಳು, 1.5 ತಿಂಗಳವರೆಗೂ ಅದನ್ನು ಶೇಖರಣೆ ಮಾಡಿ ಇಟ್ಟಿರ್ತಿದ್ದೋ. ನಮಗೆ ಭಾನುವಾರನೋ ಸೋಮವಾರನೋ ಸಂತೆ ಬರೋದು. ಆ ಸಂತೆ ಬಂದಾಗ ಅದನ್ನು ತಗೊಂಡೋಗಿ ಕೊಟ್ಟರೆ ಅದಕ್ಕೆ ಅಕ್ಕಿನೋ ಅಥವಾ ರಾಗಿನೋ ಏನಾದರೂ ಕೊಡೋರು. ಅವಾಗೆಲ್ಲ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥದ್ದು ಇರ್ತಿರಲಿಲ್ಲ. ಅವಾಗ ವಸ್ತುಗಳನ್ನು ಕೊಟ್ಟು, ಏನೋ ಒಂದು ಪದಾರ್ಥಗಳನ್ನ ಕೊಟ್ಟು ಬೇರೆ ಪದಾರ್ಥಗಳನ್ನ ತಗೊಳ್ಳೋದು. ಈಗ ಇಪ್ಪೆ ಬೀಜ ಅವ್ರಿಗೆ ಕೊಟ್ಟರೆ ಅವ್ರು ಅಕ್ಕಿನೋ ಬೇರೆ ಏನೋ ಕೊಡೋರು. ಅದನ್ನು ತಗೊಂಬಂದು ನಾವು ಅಡುಗೆ ಮಾಡೋದಕ್ಕೆ, ನಮ್ಮ ಊಟಕ್ಕೆ ಅದು ಒಂದು ಇದಾಗ್ತಾಯಿತ್ತು. ಯಾವತ್ತೂ ನಾನು ಫ್ರೀಯಾಗಿ ಕೂತಿದ್ದೀನಿ ಅಂತಲೇ ಇಲ್ಲ. ಯಾವಾಗೂ ಒಂದು ವರ್ಕ್ನ ಏನಾದರೂ ಹುಡುಕೋತಾ ಇರ್ತೀನಿ ನಾನೇ. ಯಾವತ್ತಾದರೂ ಒಂದು ದಿವಸ ನಾನು ಕೆಲಸ ಇಲ್ದಿರ ಕೂತಿದ್ದೀನಿ ಅಂದರೆ ನಾನು ಏನೋ ಒಂದು ದೊಡ್ಡ ಅಪರಾಧ ಮಾಡ್ದಂಗೆ, ಇವತ್ತು ಏನೋ ಆಗಲಿಲ್ವಲ್ಲ ಕೆಲಸ, ಏನಿದು ಈ ಥರ ಆಗೋಗ್ಬಿಟ್ನಲ್ಲ ಅನ್ನೋ ಥರ ಅವನೇ. ಹಂಗಾಗಿ ಸರ್, ನೀವು ಚಿಕ್ಕವರಿದ್ದಾಗಲೇ ನೀವು ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮ ತಂದೆ ತಾಯಿ ತುಂಬ ಇಷ್ಟಪಟ್ಟು ನಿಮ್ಮನ್ನು ಬೆಂಗಳೂರಿಗೆ ಕಳಿಸ್ತಾರೆ. ಅಲ್ಲಿಂದ ನಿಮ್ಮ ಎಜುಕೇಷನ್ ಶುರು ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಎಜುಕೇಷನ್ಗಾಗಿ ಭಾಳ ಕಷ್ಟಪಟ್ಟೆ. ಅದು ಜಾಸ್ತಿ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಆಗಲಿಲ್ಲ. ಏನೋ ಒಂದು ಜನರಲ್ ನಾಲೆಡ್ಜು ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ. ಅವತ್ತಿನ ನಮ್ಮ ಗುರುಗಳು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಗೆ ನಮ್ಮದು ಮುಗೀತು ವಿದ್ಯಾಭ್ಯಾಸ. ಸರ್, ಅದ್ರ ಜೊತೆಗೆ ನೀವು ಈ ಟೈಲರಿಂಗು ಮತ್ತು ಏನೇನು ಬೇಕು ಜೀವನಕ್ಕೆ ಅದನ್ನೆಲ್ಲ ಕಲಿಬೇಕಂತ ನೀವು ಆಸಕ್ತಿ ತೋರಿಸಿ ಆ ಟೈಲರಿಂಗ್ ಹಲವಾರು ಕಡೆ ಕಲ್ತಿದ್ದೀರಾ. ಅದ್ರ ಬಗ್ಗೆ ಮಾತಾಡ್ತೀರಾ? ನಾನು ಅವಾಗ ಏನಾಗಿತ್ತು, ನಮಗೆ ನಮ್ಮ ತಾಯಿ ವಯಸ್ಸಾಗಿತ್ತು. ತಂದೆ ತೀರ್ಕೊಂಬಿಟ್ಟಿದ್ರು, ತಾಯಿ ವಯಸ್ಸಾಗಿತ್ತು. ತಾಯಿನ ನಾನು ಸಾಕಬೇಕು ಅಂತ ನನಗೆ ಹಂಬಲ. ನಮ್ಮ ತಾಯಿನ ನಾನು ಸಾಕ್ಕೋಬೇಕು ಅಂತ. ನಮ್ಮ ತಾಯಿ ಕಂಡ್ರೆ ನನಗೆ ಭಾಳ ಪ್ರೀತಿ. ಆವಾಗ ನಾನೇನು ಮಾಡಿದೆ, ನಾನು ಮಲ್ಲೇಶ್ವರ ಮಾರ್ಕೆಟಲ್ಲಿ ಅವಾಗೆಲ್ಲ ಬೆಳಗಿನ ಜಾವ ಮೂಟೆ ಹೊರೋದು ಕೆಲಸ ಸಿಗ್ತಾಯಿತ್ತು. ಭಾಳ ಚಿಕ್ಕ ಹುಡುಗ ನಾನು ಅವಾಗ. ಎಷ್ಟಂದರೆ ಒಂದು 14 ವರ್ಷ ಇರ್ಬೋದು. ನಮ್ಮ ತಾಯಿ ಸಾಕಬೇಕು ಅಂದರೆ ಬೇರೆ ಬೇರೆ ಥರ ಎಲ್ಲ ಮಾಡಬೇಕಲ್ವ. ನಮ್ಗೆ ಯಾರು ಕೆಲಸ ಕೊಡ್ತಾರೆ ಅವಾಗ? ನಮ್ಮ ಫ್ರೆಂಡ್ ಒಬ್ಬ ಹೋಗ್ತಾ ಇದ್ದ, ಅವ್ರ ಅಪ್ಪನ ಜೊತೆನಲ್ಲಿ ಹೋಗೋನು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೋಗೋನು. ಮಲ್ಲೇಶ್ವರ ಮಾರ್ಕೆಟಲ್ಲಿ ಅಲ್ಲಿ ಹೋದರೆ ಕೂಲಿ ಸಿಗುತ್ತೆ ಅಂತ. ಅಲ್ಲಿ ಎಷ್ಟು ಅಂತಂದರೆ, ನಾವು ಹೋದರೆ
ಮಂಕ್ರಿ ಅಲ್ಲಿಂದ ಟೆಂಪೋಗೆ ತಂದು ಹಾಕಿದ್ರೆ ಏನೋ ಒಂದು 10 ಪೈಸಾ ಕೊಡೋರು, 10 ಪೈಸಾ 20 ಪೈಸಾ ಹಂಗೆ ಕೊಡೋರು. ಆವಾಗ ಅದೊಂದು ಸ್ವಲ್ಪ ಏನೋ ಒಂದು ಖರ್ಚಿಗೆ ದುಡ್ಡಾಗೋದು. ಬೆಳಗಿನ ಜಾವ ಅದು 4:15ಗೆ ಹೋಗ್ಬೇಕಾಗಿತ್ತು. ಯಾಕೆ ಬೆಳಗಿನ ಜಾವ 4:15ಗೆ ಎಲ್ಲ ಎಲ್ಲ ಬಂದುಬಿಡ್ತಾಯಿತ್ತು, ಮಾಲೆಲ್ಲ ಬಂದುಬಿಡ್ತಾಯಿತ್ತು. ಅವಾಗ ಹೋಗಿ ಕೆಲಸ ಮಾಡಿದಾಗ ಎಷ್ಟೋ ಬರೋದು, ಅದನ್ನು ತಗೊಂಡು ಮನೆಗೆ ಬರೋದು. ಆಮೇಲೆ ಅದಾದಮೇಲೆ ನಮ್ಮ ಒಂದು ಫ್ಯಾಷನ್ ಡಿಸೈನಿಂಗ್ ಒಂದು ಶಾಪ್ ಇತ್ತು, ಅಲ್ಲಿಗೆ ಹೋಗಿ ಅವ್ರ ಹತ್ರ ಟ್ರೈನಿಂಗ್ ತೊಗೊಳ್ಳೋದು. ಅವರು ಟ್ರೈನಿಂಗ್ ತೊಗೊಂಡ್ರೆ ಅವರು ವಾರಕ್ಕೆ ನಾನು ಕೆಲಸ ಮಾಡೋದು ನೋಡಿ ಅವರು ವಾರಕ್ಕೆ ಒಂದು 30 ರೂಪಾಯಿ ಕೊಡೋರು. ಅದನ್ನು ಸೇರಿಸಿಟ್ಕೊಳ್ಳೋದು, ಮನೆಗೆ ತೊಗೊಂಡೋಗಿ ಕೊಡೋದು. ಹಾಗಾಗಿ ನಮ್ಮ ಜರ್ನಿ ಅಲ್ಲಿಂದ ಪ್ರಾರಂಭ ಆಯಿತು. ನನಗೆ ಹೆಚ್ಚು ಕಲಿಬೇಕು ಅನ್ನೋದಿತ್ತು. ಈ ಫ್ಯಾಷನ್ ಡಿಸೈನಿಂಗ್ ಅಂದರೆ ಸುಮ್ಮನೆ ಆರ್ಡಿನರಿ ಥರ ಅಲ್ಲ, ಬೇರೆ ಏನಾದ್ರು ಜೀವನದಲ್ಲಿ ಸಾಧಿಸಬೇಕು ಅನ್ನೋದಿತ್ತು. ಹಾಗಾಗಿ ನಾನು ಒಳ್ಳೊಳ್ಳೆ ಕಡೆ ಕೆಲಸನ ಕೂಡ ಕಲಿತೆ ನಾನು. ಆಮೇಲೆ ಸಿನಿಮಾ ಫೀಲ್ಡ್ಗೂ ಬಂದೆ. ಸಿನಿಮಾ ಫೀಲ್ಡ್ಗೆ ಹೆಂಗೆ ಅಂತಂದರೆ ನಮ್ಮ ಅಣ್ಣ ಬಂದು ರಾಜ್ಕುಮಾರ್ ಅವ್ರ ಹತ್ರ ಡ್ರೈವರ್ ಆಗಿದ್ದರು, ಅಣ್ಣವ್ರ ಹತ್ರ ಡ್ರೈವರ್ ಆಗಿದ್ದರು. ಅಲ್ಲಿ ಡ್ರೈವರ್ ಆಗಿದ್ದಾಗ ಒಂದು ಸಲ ಯಾವುದೋ ವಿಚಾರಕ್ಕೆ ಅಕ್ಕವರು ಕೇಳ್ತಾರೆ ಅವ್ರಿಗೆ, ಏನು ನಿಮ್ಮ ತಮ್ಮ ಏನು ಕೆಲಸ ಮಾಡ್ತಾನೆ ಏನು ಅಂತ ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ಈ ಥರ ನನ್ನ ತಮ್ಮ ಫ್ಯಾಷನ್ ಡಿಸೈನರು ಅಂತ ಹೇಳಿದಾಗ, ಇಲ್ಲ ಅವನ್ನ ಕರ್ಕೊಂಡು ಬಾ, ಅಣ್ಣವ್ರದ್ದೆಲ್ಲ ಕಾಸ್ಟ್ಯೂಮ್ಸ್ನ ಎಲ್ಲ ಡಿಸೈನ್ ಮಾಡಬೇಕಾಗತ್ತೆ ಅಂತೇಳಿ ಆವಾಗ ಅವರು ಕರೆಸ್ಕೊಂಡಾಗ ನಾವು ಅಣ್ಣವ್ರ ಕಂಪ್ನಿಯಲ್ಲಿ ನಾವು ಕಾಸ್ಟ್ಯೂಮ್ಸ್ ಎಲ್ಲ ಮಾಡ್ತಾಯಿರ್ತೀವಿ. ಎಷ್ಟು ಮೂವೀಸ್ ಮಾಡಿದ್ದೀರಾ ಸರ್? ಸುಮಾರು ಒಂದು ಅಣ್ಣವ್ರದ್ದು ಒಂದು ಆಕಸ್ಮಿಕ ಮತ್ತು ದೇವತಾ ಮನುಷ್ಯ ಸುಮಾರು ಸಿನಿಮಾ ಮಾಡಿದೆ. ಒಂದು 6 ಸಿನಿಮಾನೇನೋ ಮಾಡಿದೆ. ಬೇರೆ ಬೇರೆ ಸಿನಿಮಾಗಳೆಲ್ಲ ತುಂಬ ಮಾಡಿದ್ವಿ. ಅಂಬರೀಷ್ ಸಿನಿಮಾಗಳು ಮಾಡಿದ್ದೀವಿ, ಶಂಕರ್ನಾಗ್ ಸಿನಿಮಾ ಮಾಡಿದ್ವಿ, ವಿಷ್ಣುವರ್ಧನ್ ಸಿನಿಮಾ ಮಾಡಿದ್ವಿ. ಬಟ್ ಅವ್ರದ್ದು ಪರ್ಸ್ನಲ್ ಮಾಡಿಲ್ಲ, ಕಂಪ್ನಿ ಕಾಸ್ಟ್ಯೂಮ್ಸ್ಗಳೆಲ್ಲ ಮಾಡಿದ್ವಿ. ತುಂಬ ಸಿನಿಮಾಗಳು ಮಾಡಿದ್ವು. ಫಸ್ಟ್ ಟೈಮ್ ಅಣ್ಣವ್ರನ್ನ ಭೇಟಿಯಾಗೋದು, ಆ ವಿಷಯದ ಬಗ್ಗೆ ಹಂಚ್ಕೋತೀರಾ ನಮ್ಮ ಜೊತೆ? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ? ಖಂಡಿತ. ಅದು ಏನಂತಂದರೆ ನಮಗೆ ಅಣ್ಣವ್ರನ್ನ ನೋಡೋದು ಅಂದ್ರೇ ಒಂದು ಭಾಗ್ಯ ನಮಗೆ. ಜೊತೆಗೆ ಭಯ. ಮೊದಲನೇ ಬಾರಿ ನಮ್ಮ ಅಣ್ಣವ್ರು ಕರ್ಕೊಂಡು ಹೋಗ್ತಾರೆ. ನಮ್ಮ ಅಣ್ಣವ್ರು ಹೇಳ್ತಾ ಇರ್ತಾರೆ, ಅವಾಗ ಅವರು ಎಲ್ಲಿಗೆ ಬರ್ತಾರೆ ಅಂತಂದರೆ ಇಲ್ಲಿ ಅವರ ಅಕ್ಕವ್ರ ತಮ್ಮ ಚಿನ್ನೇಗೌಡರು ಅಂತ, ನಾವೆಲ್ಲ ಚಿನ್ನಪ್ಪಣ್ಣ ಅಂತೀವಿ ಅವ್ರಿಗೆ. ಅವ್ರ ಮನೆ ಇಲ್ಲೇ ಮೋದಿ ಹಾಸ್ಪಿಟ್ಲ್ ರೋಡಲ್ಲಿ ಇತ್ತು. ಅಲ್ಲಿಗೆ ಅಣ್ಣವ್ರು ಬರ್ತಾರೆ ಅಂತೇಳಿ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಇಲ್ಲಿ ಆಚೆ ಕುಣಿಸಿರ್ತಾರೆ. ಆವಾಗ ನಮ್ಮ ಅಣ್ಣ ಹೋಗಿ ಹೇಳ್ತಾರೆ, ಅಕ್ಕ ಈ ಥರ ಅಣ್ಣನ ನೋಡೋದಕ್ಕೆ ನನ್ನ ತಮ್ಮ ಬಂದಿದ್ದಾನೆ ಅಂದಾಗ, ಅವಾಗ ಯಾಕಪ್ಪ ಅಲ್ಲೇ ಹಾಕಿ ಕುಡಿಸ್ದೆ, ಒಳಗಡೆ ಕರ್ಕೊಂಬ ಅಂತಾರೆ. ಅವಾಗ ನಮ್ಮ ಅಣ್ಣ ಬಂದು ಕರೀತಾರೆ ನನಗೆ. ನಾನು ಅವ್ರನ್ನ ಮೊದಲನೇ ಬಾರಿ ನೋಡಿದಾಗ ವೈಟ್ ಹಾಕ್ಕೊಂಡು ಇರ್ತಾರೆ. ತುಂಬ ಗಾಬರಿ ನನಗೆ ಅವ್ರನ್ನ ನೋಡಬೇಕಾದ್ರೆ, ತುಂಬ ಗಾಬರಿ. ಅವರು ನನ್ನ ನೋಡ್ಬಿಟ್ಟು ನಗ್ತಾ ಇರ್ತಾರೆ. ನಾನು ಆಗಿರೋ ಗಾಬರಿ, ನನ್ನಲ್ಲಿ ಮುಖದಲ್ಲಿರೋ ಒಂದು ಭಯ ಎಲ್ಲ ನೋಡ್ಬಿಟ್ಟು ನಗ್ತಾರೆ. ನಾನು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಪರವಾಗಿಲ್ಲ ಬಿಡಿ ಅಪ್ಪಾಜಿ ಅಂತಾರೆ. ಅವ್ರನ್ನ ಕೈ ಹಿಡ್ಕೊತೀನಿ. ನನಗೆ ನಡ್ಕ, ಅವ್ರನ್ನ ಕೈ ಹಿಡ್ಕೊಳ್ಳೋದಕ್ಕೆ ಒಂದು ನಡ್ಕ. ಆಮೇಲೆ ಅಲ್ಲಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಅಣ್ಣವ್ರದ್ದೆಲ್ಲ ಕಾಸ್ಟ್ಯೂಮ್ಸು, ಕಂಪ್ನಿದು ಕಾಸ್ಟ್ಯೂಮ್ಸ್ ಎಲ್ಲ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ. ಇದ್ರ ಜೊತೆಗೆ ನೀವು ಚಿಕ್ಕವರಿದ್ದಾಗಿಂದನೂ ಪುಸ್ತಕಗಳು ಓದೋದಾಗಲಿ ಮತ್ತು ಪತ್ರಿಕೆಗೆ ನೀವು ಆರ್ಟಿಕಲ್ಸ್ ಬರೆಯೋದಾಗಲಿ ನಿಮಗೆ ತುಂಬ ಇಷ್ಟ. ಆ ಕೆಲಸ ಯಾವಾಗ ಶುರು ಮಾಡಿದ್ರಿ, ಹೇಗೆ? ಇದನ್ನು ಈಗ ನೀವು ಪತ್ರಿಕೆ ಮಾಧ್ಯಮದಲ್ಲಿದ್ದೀರಾ, ಇದಕ್ಕೆ ಹೇಗೆ ಹೆಲ್ಪ್ ಆಯಿತು ಸರ್ ಅದು? ನನಗೆ ಮುಂಚೆಯಿಂದನೂ ಪತ್ರಿಕೆ ಅಂದರೆ ಭಾಳ ಇಷ್ಟ ನನಗೆ. ನಾನು ಪತ್ತೇದಾರಿ ಕಾದಂಬರಿ ಓದೋದು ಅಂದರೆ ಇನ್ನೂ ಹುಚ್ಚು ನನಗೆ. ಅದು ಎಷ್ಟು ನನಗೆ ಹೆಲ್ಪ್ ಆಯಿತು ಅಂತಂದರೆ, ಪತ್ತೇದಾರಿ ಕಾದಂಬರಿ ಅದರಲ್ಲಿ ಎಲ್ಲ ವಿಚಾರಗಳು ಸಿಗ್ತಾಯಿತ್ತು. ಒಂದು ಇನ್ವೆಸ್ಟಿಗೇಷನ್ ಆಗ್ಬೋದು, ಆಮೇಲೆ ಒಂದು ಪತ್ರಿಕೋದ್ಯಮ ಅಂದರೆ ಯಾವ ರೀತಿ ಇರುತ್ತೆ, ಪತ್ರಿಕೆಗೆ ನಾವು ಯಾವ ರೀತಿ ಮಾಹಿತಿ ಕೊಡ್ಬೋದು, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅನ್ನೋದು ನಮಗೆ. ಅದ್ರ ಜೊತೆಗೆ ಕಾನೂನು ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಇರ್ತಿತ್ತು ನಮಗೆ.
ಯಾಕೆಂದರೆ ಅದರಲ್ಲಿ ನಾವು ಓದ್ತಾ ಇದ್ದೇನೆ ಪತ್ತೇದಾರಿ ಕಾದಂಬರಿಗಳು. ಅದರಲ್ಲಿ ಯಾವುದೇ ಒಂದು ಮರ್ಡರ್ ಕೇಸ್ ಆಗ್ಬೋದು, ಮತ್ತು ಒಂದು ಇನ್ವೆಸ್ಟಿಗೇಷನ್ ಆಗ್ಬೋದು, ಅದು ಭಾಳ ತುಂಬ ಅದ್ಭುತವಾಗಿ ಪತ್ತೇದಾರಿ ಕಾದಂಬರಿಗಳು ಅವತ್ತು ಬರ್ತಾಯಿತ್ತು. ಅದನ್ನು ಓದಿ ನಮಗೆ ಏನಾಯಿತು ಅಂತಂದರೆ, ನನಗೆ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಒಂದು ಹುಚ್ಚಿತ್ತು. ಅವತ್ತು ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಮಾಹಿತಿಗಳು ಯಾವ ಥರ ಬರ್ತಿತ್ತು ಅಂತಂದರೆ, ಬರೀ ಅವತ್ತು ಏನೋ ಒಂದು ಕಾರ್ಯಕ್ರಮ ಆಯಿತು, ಆ ಕಾರ್ಯಕ್ರಮದ ಬಗ್ಗೆ, ಮತ್ತು ಬೇರೆ ಯಾವುದೋ ಒಂದು ಉದ್ಘಾಟನೆ ಆಯಿತು, ಬರೀ ಇದೇ ಥರ ಇರ್ತಿತ್ತು. ನಾನು ಸುಮಾರು ಕೆಲವು ಪತ್ರಿಕೆಗಳು ಸುದ್ದಿಗಳನ್ನು ಕೊಡ್ತಾಯಿದ್ದೆ. ಅವರು ಏನು ಮಾಡ್ತಾಯಿದ್ರು, ನನಗೆ ಒಂದು ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ಬೇಕು ಅಂತ ಹೇಳ್ತಿದ್ರು. ನನಗೆ ಇನ್ವೆಸ್ಟಿಗೇಷನ್ ಮಾಡೋದಂದರೆ ತುಂಬ ಹುಚ್ಚು. ಅವತ್ತಿನ ಪರಿಸ್ಥಿತಿನ ಹೆಂಗಿರ್ತಿತ್ತು ಅಂದರೆ, ಮೊಬೈಲ್ ಇಲ್ಲ, ಮತ್ತು ಫೋಟೋ ಇಲ್ಲ. ಆಮೇಲೆ ಫೋಟೋ ಕ್ಯಾಮ್ರಾ ಇದ್ದರೆ ಅವಾಗೆಲ್ಲ ಇದನ್ನು ತೊಳಿಬೇಕಾಗಿತ್ತು, ಫೋಟೋ ತೊಗೊಂಬರ್ಬೇಕಾಗಿತ್ತು, ನೆಗೆಟಿವ್ನ ಕೊಟ್ಟು ಅದನ್ನು ತರಿಸ್ಕೊಡ್ಬೇಕಾಗಿತ್ತು. ಇವಾಗೆಲ್ಲ ಮೊಬೈಲಲ್ಲಿ ತಕ್ಷಣ ಕೂತಿದ್ದ ಜಾಗದಲ್ಲೇ ಎಲ್ಲ ಸಿಕ್ಬಿಡುತ್ತೆ, ಮೇಲ್ ಮಾಡ್ಬೋದು, ವಾಟ್ಸಪ್ಪಿಗೆ ಕಳಿಸ್ಬೋದು, ತಕ್ಷಣ ಏನು ಬೇಕಾದ್ರೂ ಯಾರಿಗಾದ್ರೂ ಹೇಳ್ಬೋದು. ಅಲ್ಲಿ ಯಾರೋ ಈ KR-ಪುರಮಲ್ಲಿ ಯಾರೋ ಒಬ್ಬರು ಇಂಥವ್ರದ್ದು ಫೋಟೋ ಬೇಕು, ಹೋಗಿ ದೂರದಿಂದ ತಗೊಂಬನ್ನಿ ಅಂದರೆ ತೆಗೆದುಬಿಟ್ಟು ಅಲ್ಲೇ ಕಳಿಸ್ಬಿಡೋದು ವಾಟ್ಸಪ್ಪಲ್ಲಿ. ಇವತ್ತಿನ ಪರಿಸ್ಥಿತಿ ಆ ಥರ ಇದೆ. ಆವತ್ತಿನ ಪರಿಸ್ಥಿತಿನಲ್ಲಿ ಒಂದು ಫೋಟೋ ತೆಗೆದ್ರೆ ಅದನ್ನು ನೆಗೆಟಿವ್ನ ಇದಕ್ಕೆ ಕೊಟ್ಟು, ಸ್ಟುಡಿಯೋಗೆ ಕೊಟ್ಟು, ಅದನ್ನು ಇದು ಮಾಡಿಸಿ, ಅದನ್ನು ಫೋಟೋ ಪ್ರಿಂಟ್ ತೆಗೆಸ್ಕೊಂಡು ಆಮೇಲೆ ತರಬೇಕಾಗಿತ್ತು. ಅದೆಲ್ಲ ತುಂಬ ಕಷ್ಟಕರವಾಗಿತ್ತು. ಅಂಥ ಪರಿಸ್ಥಿತಿನಲ್ಲಿ ನಮಗೆ ಕೊಡೋರು, ಕೆಲವು ಪತ್ರಕರ್ತರುಗಳು ಕೊಡೋರು, ಇದನ್ನು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಇದ್ರ ಬಗ್ಗೆ ಡೀಟೇಲ್ ತೊಗೊಂಬನ್ನಿ ಅಂತ. ಆ ಡೀಟೇಲ್ ತರೋದ್ರಲ್ಲಿ ನಾನು ಎಕ್ಸ್ಪರ್ಟು. ಪ್ರತಿಯೊಂದು ಮಾಹಿತಿ ಕಲೆ ಹಾಕಿ ಒಂದಕ್ಕೊಂದು ಸಂಬಂಧ ಇರೋ ಥರ ಮಾಹಿತಿ ತಂದು ಕೊಡ್ತಾಯಿದ್ದೆ. ಆಮೇಲೆ ಆರ್ಟಿಕಲ್ಗಳನ್ನ ಬರೀತಿದ್ದೆ ನಾನು, ಬೇರೆ ಬೇರೆ ಪತ್ರಿಕೆಗಳು ಬರೀತಾಯಿದ್ದೆ. ಅವಾಗ ನನಗೆ ಅದ್ರ ಮಹತ್ವ ಅಷ್ಟು ಗೊತ್ತಿಲ್ಲ. ನಮಗೇನು ಕ್ಯೂರಿಯಾಸಿಟಿ, ಅವ್ರೇನು ದುಡ್ಡು ಕೊಡ್ತಿರಲಿಲ್ಲ, ಏನು ಕೊಡ್ತಿರಲಿಲ್ಲ. ನಮಗೊಂದು ಕುತೂಹಲ, ನಮಗೆ ನೀವು ಬರ್ದಿರೋದು ನ್ಯೂಸ್ ಪೇಪರಲ್ಲಿ ಬರುತ್ತೆ ಅಂತ ಅದು. ಆದರೆ ಅದು ಬರ್ತಾ ಇರಲಿಲ್ಲ. ಆಮೇಲೆ ಬಂದರೂ ನಮ್ಮ ಹೆಸರು ಬರ್ತಿರಲಿಲ್ಲ, ಬೇರೆಯವ್ರ ಹೆಸರು ಬರೋದು. ಮತ್ತು ನಮ್ಗೆ ತುಂಬ ಆಮೇಲೆ ಗೊತ್ತಾಯಿತು ಇದರಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ. ಅಂದರೆ ನಾವೊಂದು ಯಾವುದೋ ಒಂದು ಹಗರಣದ ಬಗ್ಗೆ ಕೊಟ್ಟಿದ್ರೆ ಹಗರಣ ಬಯಲಿಗೆ ಬರ್ತಾ ಇರಲಿಲ್ಲ, ಅಲ್ಲಿ ಬೇರೆ ಏನೋ ರಾಜಿ ಆಗಿಬಿಟ್ಟಿರ್ತಾಯಿತ್ತು. ಅದು ನಮ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಾವು ಕೇಳಿದಾಗ ಏನನ್ನೋರು, ಇಲ್ಲ ಕಣೋ ಅದು ಮಾಹಿತಿ ಬರಲಿಲ್ಲ, ಅದನ್ನು ತಗೊಳ್ಳಿಲ್ಲ ಅಂತ ಹೇಳ್ಬಿಡೋರು. ಆವಾಗ ನಮಗೇನಾಗ್ತಿತ್ತು, ಬರ್ತಾ ಇಲ್ವಲ್ಲ, ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ, ಬರಲೇ ಇಲ್ವ. ನಮಗೇನಂತಂದರೆ, ಇಷ್ಟು ಮಾಹಿತಿ ಕಲೆ ಹಾಕಿದ್ವಿ, ನೋಡ್ರಿ ನಾಳೆ ಬಂದ್ಬಿಡುತ್ತೆ, ಈ ದೊಡ್ಡ ಹಗರಣ ಈಚೆ ಬರುತ್ತೆ ಅಂತ ನಮ್ಗೆ ಒಂಥರ ಕುತೂಹಲದಲ್ಲಿ ಇರೋದು. ಎಲ್ಲ ನಮ್ಮ ಕೆಲವು ಫ್ರೆಂಡ್ಸ್ಗಳೆಲ್ಲ ನಮ್ಮ ಜೊತೆಗೆ ಸಪೋರ್ಟ್ ಮಾಡೋರು. ಕುತೂಹಲದಿಂದ ಇರ್ತಾಯಿದ್ದೋ ನಾವು. ಅದು ಬರ್ತಾನೆ ಇರಲಿಲ್ಲ. ಕೊನೆಗೆ ಏನು ಮಾಡ್ದೋ, ನಾವು ಸಂಯುಕ್ತ ಕರ್ನಾಟಕಕ್ಕೆ ಸುದ್ದಿ ತೊಗೊಂಡೋಗಿ ಕೊಡ್ತಿದ್ದೆ. ಆವಾಗ ಶ್ಯಾಮರಾವ್ ಅಂತ ಇದ್ದರು ಸಂಪಾದಕರು. ಅವರಿಗೆ ತೊಗೊಂಡೋಗಿ ಕೊಟ್ಟಾಗ ಏನಾಗ್ತಾಯಿತ್ತು, ಅವ್ರವ್ರಿಗೂ ನಮ್ಮನ್ನು ರೀಚ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಮಾಹಿತಿ ತೊಗೊಳ್ಳೋರು ಅಂದರೆ ಯಾವುದೋ ಸಣ್ಣ ಪುಟ್ಟ ಸುದ್ದಿಗಳು ಬರ್ತಿತ್ತು. ಯಾವುದೋ ಏನೋ ಅಲ್ಲಿ ಎಲ್ಲೋ ಲೈಟು ಹೋಗಿದೆ, ಲೈಟ್ ಹಾಕ್ಸ್ಬೇಕು, ಅಥವಾ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚಬೇಕು, ಅಲ್ಲಿ ಮೋರಿ ಹತ್ರ ಏನೋ ಕಲ್ಲುಗಳು ಬಿದ್ದೋಗಿದೆ, ನಾಳೆ ಅದು ಆಕ್ಸಿಡೆಂಟ್ ಆಗ್ಬೋದು ಅಂತ ಈ ಥರದ್ದು ಮಾಹಿತಿಗಳನ್ನ ನಾವು ಕೊಟ್ಟಿರ್ತಿದ್ವಲ್ಲ, ಆ ಥರದ್ದು ಮಾತ್ರ ಬರ್ತಿತ್ತು. ಕೆಲವು ದೊಡ್ಡ ಒಂದು ಹಗರಣಗಳ ಬಗ್ಗೆ ಈಚೆಗೆ ಬರ್ತಾನೆ ಇರಲಿಲ್ಲ. ಆವಾಗ ನಾನೇನು ಮಾಡಿದೆ, ಸಂಯುಕ್ತ ಕರ್ನಾಟಕ ಶ್ಯಾಮರಾವ್ ಅವ್ರನ್ನ ಭೇಟಿ ಮಾಡಲೇಬೇಕು ಅಂತೇಳಿ ಒಂದು ದಿವಸ ಎಲ್ಲ ಸಂಯುಕ್ತ ಕರ್ನಾಟಕ ಆಫೀಸ್ ಹತ್ರ ಕಾಯ್ಕೊಂಡು ಕೂತಿದ್ದೆ, ಅವ್ರನ್ನ ಭೇಟಿ ಮಾಡಲೇಬೇಕು ಅಂತ. ಅವರು ಹೋದಾಗೆಲ್ಲ ಏನು ಹೇಳೋರು, ಇಲ್ಲ ಸಾಹೇಬ್ರನ್ನ ಭೇಟಿ ಮಾಡೋಕ್ಕಾಗಲ್ಲ, ಅವ್ರು ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡೋರು. ಇಲ್ಲ, ಅವ್ರನ್ನ ಒಂದ್ಸಲಿ ಭೇಟಿ ಮಾಡಲೇಬೇಕು ಅಂತೇಳಿ ನನಗೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಗೊತ್ತಾಗಿತ್ತು, ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿತ್ತು. ಆವಾಗ ಅವ್ರೇನು ಮಾಡಿದ್ರು, ಸಾಯಂಕಾಲ ಹಂಗೆ ಒಂದು ಭಾಳ ಬ್ಯುಸಿ ಇರ್ತಿತ್ತು ಅವಾಗೆಲ್ಲ. ಇವಾಗೆಲ್ಲ
ಎಲ್ಲ ಡಿಜಿಟಲ್ ಬಂದಿರೋದ್ರಿಂದ ಮತ್ತು ಎಲ್ಲ ರಿಪೋರ್ಟ್ರುಗಳು ಸ್ವಲ್ಪ ಅವರೇ ವರ್ಕ್ಗಳು ಮಾಡಿಕೊಡೋದ್ರಿಂದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಮಾಹಿತಿಗಳು ಸಿಗೋದ್ರಿಂದ ಇವಾಗ ಸಂಪಾದಕರಿಗೆ ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅವಾಗಿನ ಥರ ಟೆನ್ಷನ್ಗಳು ಇವಾಗಿಲ್ಲ ಅಂತ ಹೇಳ್ಬೋದು. ಆವಾಗ ನನಗೆ ಕರೆದ್ರು, 5 ಗಂಟೆಗೆ ಕರೆದು ಓದೆ ನಾನು. ಏನೇ ಅಂತಂದರು. ಅವರೆಲ್ಲ ತುಂಬ ಕೋಪಿಸ್ಟ್ರು. ಕೇಳಿದ್ರು. ನಾನು ಹೇಳಿದೆ, ಸರ್ ಈ ಥರ ನಾನು ಸುದ್ದಿಗಳೆಲ್ಲ ತುಂಬ ಕೊಟ್ಟಿದ್ದೀನಿ, ಸುದ್ದಿಗಳು ಯಾವುದೂ ಬರ್ತಾಯಿಲ್ಲ, ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾಯಿದ್ದಾರೆ ಅಂತಂದೆ. ಹಂಗಂದಾಗ ಅವರು ಬಾಯಿಲಿ ಅಂತೇಳ್ಬಿಟ್ಟು ಕರೆದುಬಿಟ್ಟು ತೋರಿಸಿದ್ರು. ಫೈಲ್ನ ಮುಂದೆ ಇಟ್ಬಿಟ್ಟು ತೋರಿಸಿದ್ರು. ಡಸ್ಟ್ಬಿನ್ಗೆ ಹಾಕಿಲ್ಲ, ನೀನು ಸುದ್ದಿ ಹಾಕೋಕ್ಕಾಗಲ್ಲ ಅಂದರು. ಆಮೇಲೆ ನಮ್ಗೆ ಅವ್ರ ಮುಂದೆ ಎದುರುತ್ತರ ಕೊಡೋಕ್ಕೂ ಭಯ ನಮಗೆ. ಏನು ಅಂದ್ಕೊಂಬಿಡ್ತಾರೋ, ನಾವು ಮಾತಾಡಿದ್ರೆ ಏನು ತಪ್ಪಾಗುತ್ತೋ ಅಂತ. ಆವಾಗ ನಾನು ಕೇಳಿದೆ, ತಪ್ಪಾಗಿದೆಯಾ ಸರ್ ಇದು, ನಾವು ಬೇರೆ ಥರ ತರಬೇಕಾ ಸುದ್ದಿನ ಏನು ಅಂತ. ತಪ್ಪಾಗಿಲ್ಲ, ನೀನು ತಂದಿರೋದು ಕರೆಕ್ಟಾಗಿದೆ, ನಾವು ಹಾಕಿದ್ರೆ ತಪ್ಪಾಗುತ್ತೆ. ನೀನು ತಂದಿರೋ ಸುದ್ದಿನ ನಾವು ಹಾಕಿದ್ರೆ ಸರ್ಕಾರನೇ ಬಿದ್ದೋಗುತ್ತೆ, ಅಂಥ ಸುದ್ದಿಗಳನ್ನ ನೀನು ತಂದಿದ್ಯಾ ಅಂತ ಹೇಳಿದ್ರು. ಆಮೇಲೆ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ನೋಡಯ್ಯ, ನಿನಗೆ ಪತ್ರಿಕೆಯಲ್ಲಿ ಸುದ್ದಿ ಬರಬೇಕು, ನೀನು ಬರೆದಿದ್ದು ಬರಬೇಕು, ನೀನು ಕೊಟ್ಟಿದ್ದ ಸುದ್ದಿ ಬರಬೇಕು ಅನ್ನೋದು ನಿನ್ನ ಆಸೆ. ಈ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನು ಎದುರಿಸಿ ನಿಲ್ಲಿಸ್ಬೇಕು ಅಂತ ಆಸೆ ಒಪ್ಕೋತೀನಿ. ಆದರೆ ನಮ್ಮ ಪತ್ರಿಕೆನಲ್ಲಿ ಹಾಕೋದಕ್ಕೆ ನಮಗೂ ಒಂದು ಕೆಲವು ಕಡಿವಾಣಗಳಿರ್ತವೆ, ಅದನ್ನು ಹಾಕೋದಕ್ಕಾಗಲ್ಲ. ಅದರಿಂದ ನೀನು ಒಂದು ಕೆಲಸ ಮಾಡು, ನಿಂದೇ ಒಂದು ಸ್ವಂತ ಪತ್ರಿಕೆನ ಪ್ರಾರಂಭ ಮಾಡು. ನೀನು ಏನು ಬೇಕೋ ನಿನ್ನ ಕೆಪಾಸಿಟಿ ನೀನು ಬರ್ಕೊ, ಕಷ್ಟ ಬಂದಿದ್ದನ್ನು ನೀನು ಎದುರಿಸ್ಕೊ, ಹಿಂಗೆ ಅಂದರು. ಅಲ್ಲಿಂದ ಬಂದ ತಕ್ಷಣವೇ ಯೋಚನೆ ಮಾಡಿದೆ. ಹಿಂಗೆ ಹೇಳಿದ್ರಲ್ಲ, ನಾವು ಯಾಕೆ ಒಂದು ಪತ್ರಿಕೆ ಮಾಡಬಾರ್ದು ಅಂತ ಅದು ನನ್ನ ಮನಸ್ಸಲ್ಲಿ ಬಂತು. ಆಮೇಲೆ ನಮ್ಮ ಭಾಳ ಆತ್ಮೀಯರು ಕುಂದಗೋಳು ಶಾಸಕರವರು, ಮಲ್ಲಿಕಾರ್ಜುನ ಸಕ್ಕಿ ಅಂತೇಳಿ ಕುಂದಗೋಳು ಶಾಸಕರು, ನಾವು ಅವಾಗ ಬಸವರಾಜ ಹೊರಟ್ಟಿಯವರು ಅವರು ಮಿನಿಸ್ಟರ್ ಆಗಿದ್ದರು. ವಿಧಾನಸೌಧದಲ್ಲಿ ಕೂತಿದ್ದಾಗ 4 ಪೇಜು ಯಾವುದೋ ಒಂದು ಪತ್ರಿಕೆ ಬಂತು. ಅದನ್ನು ನೋಡಿಬಿಟ್ಟು ನಾನು ಅವ್ರ ಹತ್ರ ಹೇಳಿದೆ, ಏನು ಸರ್, ನಾವು ಪತ್ರಿಕೆ ಮಾಡ್ಬೋದಲ್ಲ ಸರ್? ಯಾಕೆ ಮಾಡೋಕ್ಕಾಗಲ್ರಿ, ಮಾಡ್ಬೋದು ಅಂಥೇಳಿ. ಬನ್ನಿ, ನಮ್ಮ ಒಬ್ಬರು ಸ್ನೇಹಿತರವ್ರೆ ಅಂತ ಪ್ರೊಫೆಸರ್ ರಾವ್ ಬಹಿಂದೂರ್ ಅಂತ ಇದ್ದರು, ಅವ್ರ ಹತ್ರ ಕರ್ಕೊಂಡೋದ್ರು. ನೀನು ಇಲ್ಲೊಂದು ಸ್ವಲ್ಪ ದಿನ ಇವ್ರ ಹತ್ರ ಕೆಲಸ ಮಾಡು ಅಂತೇಳಿ. ಅವರು ಯಾವುದೋ ಒಂದು ಉದಯವಾಗಲಿ ಅಂತ ಯಾವುದೋ ಒಂದು ಪತ್ರಿಕೆ ತೆಗಿತಾಯಿದ್ರು. ಭಾಳ ಅವರು ಪತ್ರಿಕೆ ಬಗ್ಗೆ, ರಾಜಕೀಯದ ಬಗ್ಗೆ ತುಂಬ ತಿಳ್ಕೊಂಡಿದ್ರು. ಅವ್ರ ಹತ್ರ ಹೋದೆ. ಅವ್ರ ಹತ್ರ ಅವರು ID ಕಾರ್ಡೆಲ್ಲ ಕೊಟ್ಟರು. ನನಗೆ ಅದೇ ಖುಷಿ. ಅವಾಗ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ, ನಾನು ಸುದ್ದಿ ಎಲ್ಲ ಕೊಡ್ಬೋದು ಅಂತ ಭಾಳ ಖುಷಿ. ಅವಾಗ ಅವ್ರ ಹತ್ರ ಸ್ವಲ್ಪ ದಿನ ಶಿಷ್ಯನಾಗಿ ಕೆಲಸ ಮಾಡಿದೆ. ಅದಾದಮೇಲೆ ನಾವು ನಮ್ಮ ಸ್ವಂತ ಪತ್ರಿಕೆ ಮಾಡಬೇಕು ಅಂತೇಳಿ ಒಬ್ಬ ನಮ್ಮ ಸ್ನೇಹಿತರು ವಿಜಯ್ ಕುಮಾರ್ ಅಂತ, ಅವ್ರ ಮೂಲಕ ಡೆಲ್ಲಿಗೆ ಟೈಟ್ಲ್ ಕಳಿಸಿ ಕಣ್ಣು ಅಂತ ಪತ್ರಿಕೆನ ಪ್ರಾರಂಭ ಮಾಡೇಬಿಟ್ಟು. ಈ ಹೆಸರು ಹಿನ್ನೆಲೆ ಏನು ಸರ್? ಯಾಕೆ ಇಡಬೇಕು ಅಂತ ಅನಿಸ್ತು ಈ ಹೆಸರು? ಈಗ ಕಣ್ಣು ಅಂದರೆ ಕಣ್ಣಲ್ಲಿ ನಾವು ಏನು ನೋಡ್ತೀವಿ, ಸತ್ಯವನ್ನೇ ನೋಡ್ತೀವಿ. ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಈ ಕಣ್ಣಿಂದ ನೋಡಿದ್ದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಕಣ್ಣಲ್ಲಿ ಏನು ನೋಡ್ತೀವಿ ಅದನ್ನು ಬರಿತೀವಿ. ಅಂದರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸಿ ನೋಡುವಂಥ ಗಾದೆನೇ ಇದೆ. ಹಾಗಾಗಿ ಕಣ್ಣು ಅಂತಂದರೆ ಒಂದು ಕಣ್ಣಲ್ಲಿ ಏನು ನಾವು ನೋಡ್ತೀವಿ ಅದನ್ನು ಬರಿತೀವಿ ಅನ್ನೋ ಥರ. ಹಾಗಾಗಿ ನಾವು ಕಣ್ಣು ಅಂತ ಅವತ್ತು ಟೈಟಲ್ನ ತಗೊಂಡು, ಅದಾದಮೇಲೆ ಸುಮಾರು ಒಳ್ಳೊಳ್ಳೆ ಕೇಸ್ಗಳನ್ನು ನಾವು ಹ್ಯಾಂಡ್ಲ್ ಮಾಡಿದೋ, ಪತ್ರಿಕೆಯಲ್ಲಿ ಬರೆದೋ. ಸುಮಾರು ಜನ ಅಧಿಕಾರಿಗಳು ಸಸ್ಪೆಂಡ್ ಆದರು, ಮನೆಗೆ ಹೋದರು. ಬೇಕಾದಷ್ಟು ಸಮಸ್ಯೆಗಳು ನಮಗೂ ಆಯಿತು. ಅವಾಗ ಪತ್ರಿಕೆಯಲ್ಲಿ ಬರೆದಾಗ ಕೆಲವು ರೌಡಿಗಳ ಮೇಲೆ ಬರೆದಾಗ ಅವರೆಲ್ಲ ಮನೆಗೆಲ್ಲ ಕಲ್ಲು ಹೊಡೆಯೋದು, ತೊಂದರೆ ಕೊಡೋದು, ಮತ್ತು ಫೋನ್ ಮಾಡಿ ಬೆದರಿಕೆ ಹಾಕೋದು, ಈ ಥರದ್ದೆಲ್ಲ ಬೇಕಾದಷ್ಟು ಮಾಡಿದ್ರು. ಆಮೇಲೆ ಸುಮಾರು 150 ಕೇಸ್ ಹಾಕಿದ್ರು. ಮತ್ತು ಕೆಲವು ರಾಜಕೀಯದವರು ಸುಳ್ಳು ಕೇಸ್ ಹಾಕಿ ಜೈಲಿಗೂ ಕಳಿಸಿದ್ರು. ಹಾಗಾಗಿ ಬೇಕಾದಷ್ಟು ಆಯಿತು ತೊಂದರೆಗಳು ನಮಗೆ.
ತೊಂದರೆಯಿಂದ ಫ್ಯಾಮಿಲಿಗೂ ತೊಂದರೆ ಆಯಿತು, ನಮ್ಮ ಓದ್ತಾ ಇರೋ ನಮ್ಮ ಮಕ್ಳಿಗೂ ತೊಂದರೆ ಆಯಿತು. ಈ ಥರ ನಡೀತಿರ್ಬೇಕಾದ್ರೆ ನಿಮ್ಗೆ ಯಾರ್ದಾದ್ರು ಸಪೋರ್ಟ್ ಇತ್ತಾ ಸರ್ ನಿಮ್ಮ ಬೆನ್ನ ಹಿಂದೆ? ಸಪೋರ್ಟ್ ಅಂತಂದರೆ ಇತ್ತು. ಕೆಲವು ತುಂಬ ಒಳ್ಳೆ ಜನಗಳು ನಾವು ಬರಿತಾ ಇದ್ದನ್ನು ನೋಡಿ ಅವರು ನಮಗೆ ಬೆಂಬಲ ಕೊಡೋರು. ಡಿಪಾರ್ಟ್ಮೆಂಟು ಕೂಡ ಒಳ್ಳೆ ಅಧಿಕಾರಿಗಳಿದ್ದರು, ಅವರು ಕೂಡ ಸಪೋರ್ಟ್ ಮಾಡೋರು. ವೆಲ್ ವಿಷರ್ಗಳು ಇದ್ದರು, ಅಂದರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಅನ್ನೋದಕ್ಕೆ ವೆಲ್ ವಿಷರ್ ಇದ್ದರು. ನಮ್ಮ ಜೊತೆಗೆ ಕೆಲವು ಸ್ನೇಹಿತರುಗಳಿದ್ದರು, ಅವ್ರು ಯಾವಾಗೂ ಸಪೋರ್ಟಿವ್ ಆಗಿರೋರು. ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದು ಅಷ್ಟು ಈಸಿ ಅಲ್ವಲ್ಲ ಸರ್? ಭಾಳ ಕಷ್ಟ, ಭಾಳ ಕಷ್ಟ. ಅದೇ ಹೇಳ್ತೀನಲ್ಲ, ಸುಳ್ಳು ಕೇಸ್ಗಳು ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬಿಡೋರು. ಸುಮ್ಮನೆ ಏನೋ ಲಂಚ ಕೇಳ್ದ ಅಂತ ಹೇಳ್ಬಿಟ್ಟು. ಅದಕ್ಕೆ ಕೆಲವು ಪೊಲೀಸವ್ರ ಮೇಲೂ ಬರ್ದಿರ್ತಿದ್ದೋ, ಅದನ್ನು ಕಾಯೋರು. ಯಾರಾದರೂ ಬಂದು ಅವರೇ ಹೇಳ್ಕೊಡೋರು, ಕಂಪ್ಲೇಂಟ್ ಕೊಡ್ರಿ ಅವ್ರ ಮೇಲೆ, ಆ್ಯಕ್ಷನ್ ತೊಗೊತೀವಿ ಅಂತ. ಕೆಲವೊಬ್ಬರು ಅಧಿಕಾರನ ದುರುಪಯೋಗಪಡಿಸ್ಕೊಳ್ಳೋರು. ಹಂಗಾಗಿ ಆ ಥರದ್ದೆಲ್ಲ ಬೇಕಾದಷ್ಟು ನಡೆದಿದೆ. ನೀವು ಸಕ್ಸಸ್ಫುಲ್ಲಾಗಿ ತುಂಬ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದೀರಾ. ಅದು ಯಾವುದಾದ್ರೂ ಒಂದ್ರ ಬಗ್ಗೆ ನೀವು ಮಾತಾಡ್ತೀರಾ ಸರ್? ಹೆಸರುಗಳೇನು ಬೇಡ, ಅಟ್ಲೀಸ್ಟ್ ಅದೇನು ನಡೀತು ಅಂತ ಹೇಳ್ಬೋದಲ್ಲ. ಹಾಸನದಲ್ಲಿ ನಾವು ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಇದನ್ನು ಹಾಕಿದ್ದು, ಏನು ನಮ್ಮದು ಕಣ್ಣು ಪತ್ರಿಕೆ, ಅದು ವಾಲ್ ಪೇಪರ್ನ ಎಲ್ಲ ಕಡೆ, ಅಂದರೆ ಪೋಸ್ಟರ್ ಅಲ್ಲ, ಎಲ್ಲ ಕಡೆ ಬರ್ಸಿದ್ದು. ವಾಲ್ ಮೇಲೆ ಕಣ್ಣು ಪತ್ರಿಕೆ ಅನ್ನೋದನ್ನು ಬರ್ಸಿದ್ದು. ಅದರಲ್ಲಿ ಏನಿತ್ತು ಅಂತಂದರೆ, ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದು. ಇಡೀ ಕರ್ನಾಟಕದಲ್ಲಿ 1,00,000 ವಾಲ್ ಮೇಲೆ ಬರ್ಸಿದ್ದು. ಎಲ್ಲ ಕಡೆನೂ ನನ್ನ ನಂಬರ್ಗಳು ಇರೋದು, ಜೊತೆಗೆ ನಮ್ಮ ರಿಪೋರ್ಟರ್ಗಳ ನಂಬರು ಇರೋದು. ಒಂದ್ಸಲಿ ಏನಾಗಿದೆ, ಇದರಲ್ಲಿ ಹಾಸನದಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು, ಅದು ಎದುರುಗಡೆನೆ ಒಂದು ನಮ್ಮದು ಕಣ್ಣು ಪತ್ರಿಕೆದು ವಾಲ್ ರೈಟಿಂಗು ಮಾಡಿಸಿದ್ವಿ. ಅಲ್ಲಿ ಒಂದು ಹೆಣ್ಮಗಳು ಗಂಡನ್ನು ಕರ್ಕೊಂಡು ಹೋಗ್ತಾಳೆ ಹಾಸ್ಪಿಟ್ಲಿಗೆ. ಕರ್ಕೊಂಡು ಹೋದಾಗ ಏನಾಗುತ್ತೆ, ಅಲ್ಲಿ ತುಂಬ ಸೀರಿಯಸ್ ಆಗಿರುತ್ತೆ. ಅಲ್ಲಿ ಬೆಡ್ ಇಲ್ಲ ಅಂತ ಹೇಳ್ಬಿಟ್ಟು ಆಚೆನೇ ಹೋಗ್ಬಿಡ್ತಾರೆ. ರಫ್ ಆಗಿ ಆಗಲ್ಲ, ಹೋಗು ಬೇರೆ ಕಡೆ ಇಲ್ಲ, ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗು, ಇಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಆಯಮ್ಮನ ಹತ್ರ ದುಡ್ಡಿಲ್ಲ. ಆಯಮ್ಮ ಏನು ಮಾಡ್ತಾಳೆ, ಹಾಸ್ಪಿಟ್ಲು ಮುಂದೆನೇ ಕೂತ್ಕೊಂಡು ಹತ್ಕೊಂಡು ಏನು ಮಾಡೋದು, ನನ್ನ ಗಂಡನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಿಸೋದು, ದುಡ್ಡಿಲ್ಲ, ಏನು ಮಾಡೋದು ಅಂತೇಳಿ ಕೂತ್ಕೊಂಡಿದ್ದಾಗ ಎದುರುಗಡೆ ನಮ್ಮ ಬೋರ್ಡ್ ಕಾಣುತ್ತೆ. ನನ್ನ ನೇಮ್ ಇರುತ್ತೆ, ಆ ಬೋರ್ಡಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಆಯಮ್ಮ ಅಲ್ಲಿಂದನೇ ಕಾಲ್ ಮಾಡ್ತಾಳೆ ನಮಗೆ. ಸರ್, ಈ ರೀತಿ ನಾನು ಹಾಸನದಲ್ಲಿ ಇದ್ದೀನಿ ಸರ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಇದ್ದೀನಿ, ನಿಮ್ಮ ನಂಬರ್ ಇಲ್ಲಿ ಕಾಣ್ತಾ ಇತ್ತು, ಸಹಾಯ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ನನಗಿಲ್ಲಿ ನನ್ನ ಗಂಡನ್ನ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗೋಕ್ಕೆ ಇದು ಮಾಡ್ತಾಯಿಲ್ಲ ಸರ್ ಅಂತ ಅಮ್ಮ ಹತ್ಕೊಂಡು ಹೇಳ್ತಾಳೆ. ನೀನು ಚಿಂತೆ ಮಾಡಬೇಡಮ್ಮ, ನೀನು ಅಲ್ಲೇ ಇರು, ನಾನು ಈಗಲೇ ತಕ್ಷಣ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತೇಳಿ ಅಲ್ಲಿ ಯಾರು ಹೈಯರ್ ಆಫೀಸರು, ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಸೂಪರ್ಡೆಂಟ್ ಯಾರಿದ್ದಾರೆ ಅವ್ರ ನಂಬರ್ನ ನಮ್ಮ ರಿಪೋರ್ಟ್ರ್ ಇರ್ತಾನೆ, ರಿಪೋರ್ಟ್ರ್ ಹತ್ರ ತರಿಸ್ಕೊಂಡು ತಕ್ಷಣ ಅವ್ರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿ, ಈ ರೀತಿ ಒಂದು ಹೆಣ್ಮಗಳು ಈ ರೀತಿ ಆಚೆ ಇದ್ದಾಳೆ, ಈ ಥರ ಒಳಗಡೆ ಸೇರಿಸ್ಕೊಂಡಿಲ್ಲ, ಏನು ಮಾಡ್ತಾಯಿದ್ದೀರಾ ನೀವೆಲ್ಲ ಅಂತ ನಾನು ಸ್ವಲ್ಪ ಜೋರು ಕೂಗಾಡ್ತೀನಿ. ಸರ್, ಒಂದು 5 ನಿಮಿಷ ಟೈಮ್ ಕೊಡಿ ಸರ್, ನಾನು ತಕ್ಷಣ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಆ ನೇಮೆಲ್ಲ ತೊಗೊತಾರೆ. ಅವರು ತೊಗೊಂಡು ತಕ್ಷಣ ಅವರು ಅಲ್ಲಿ ಹಾಸ್ಪಿಟ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ವಾಪಸ್ ನಂಗೆ ಕಾಲ್ ಮಾಡ್ತಾರೆ. ದಯವಿಟ್ಟು ನೀವು ಅವ್ರಿಗೆ ಫೋನ್ ಮಾಡಿ ಕೇಳಿ ಸರ್, ನಾನು ವ್ಯವಸ್ಥೆ ಮಾಡಿದ್ದೀನಿ, ಬೆಡ್ ವ್ಯವಸ್ಥೆ ಮಾಡಿದ್ದೀನಿ ಅಂತ. ಸರಿ, ಆಯಮ್ಮಂಗೆ ಫೋನ್ ಮಾಡ್ತೀನಿ. ಸರ್, ಬೆಡ್ಡು ಸಿಕ್ಕಿದೆ ಸರ್, ನಾವು ಒಳಗಡೆ ಅಡ್ಮಿಟ್ ಮಾಡ್ಕೋತಾ ಇದ್ದಾರೆ ಸರ್, ತುಂಬ ಥ್ಯಾಂಕ್ಸ್ ಸರ್ ಅಂತಾರೆ. ಈ ಥರದ್ದೆಲ್ಲ ಸಾವಿರಾರು ಘಟನೆಗಳು ನಡೆದಿದೆ. ನಮ್ಮ ಪತ್ರಿಕೆ ಮೂಲಕನ ನಾವು ಪಬ್ಲಿಕ್ಕಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀವಿ. 2 ದಶಕಗಳಿಗಿಂತ ಹೆಚ್ಚು ನಿಮಗೆ ಅನುಭವ ಇದೆ ಸರ್, ನಿಮಗೆ ತೃಪ್ತಿ ಸಿಕ್ಕಿದೆಯಾ? ಇದು ಹೆಂಗೆ ಅಂದರೆ, ಹೋರಾಟಗಾರನಿಗೆ ಪ್ರತಿ ಕ್ಷಣವೂ ತೃಪ್ತಿ ಸಿಗುತ್ತೆ, ಪ್ರತಿ ಕ್ಷಣವೂ ನಿರಾಸೆ ಆಗುತ್ತೆ. ಹೋರಾಟ ಮಾಡಲೇಬೇಕು ಅಂತ ನಿಂತ್ಕೊಂಡಿರೋನಿಗೆ ಅವನಿಗೆ ತೃಪ್ತಿ ಅನ್ನೋದು ಇರೋದೇ ಇಲ್ಲ. ಆ ಕೇಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ನೆಕ್ಸ್ಟ್ ಇನ್ನೊಂದು, ಈ ರೀತಿ ಇನ್ನೊಂದು ಹೋಗ್ತಾನೆ ಇರುತ್ತೆ.
ಈಗ ಒಂದು ಸ್ಕೂಲಿನ ಸಮಸ್ಯೆ ಆಗ್ಬೋದು, ಸ್ಕೂಲ್ ಮಕ್ಕಳನ್ನ ಆಚೆ ಕಳಿಸ್ಬಿಟ್ಟಿರ್ತಾರೆ, ನೀವು ಫೀಸ್ ಕಟ್ಟಿಲ್ಲ, ನೀವು ಮಕ್ಕಳನ್ನ ಟೂಲ್ ಮೇಲೆ ನಿಲ್ಲಿಸೋದು, ಅವ್ರಿಗೆ ಟಾರ್ಚರ್ ಕೊಡೋದು, ಈ ಥರ ಮಾಡ್ತಾರೆ. ಆಮೇಲೆ ಸೈಟ್ಗಳಿಗೆ ಬೇಲಿ ಹಾಕಿ ಬೇರೆ ಸೈಟಲ್ಲಿ ಹೋಗಿ ಇವ್ರು ಕೂತ್ಕೊಂಡ್ಬಿಡೋದು, ಈ ಥರ ಮಾಡಿರ್ತಾರೆ. ಆ ಥರದ್ದೆಲ್ಲ ನಾವು ತುಂಬ ಮಾಡಿದ್ದೀವಿ. ಅದೆಲ್ಲ ಒಂಥರ ಹೇಗಿರ್ತಿತ್ತು ಅಂತಂದರೆ ಭಾಳ ಚಾಲೆಂಜಿಂಗ್ ಆಗಿರ್ತಿತ್ತು, ಟೆನ್ಷನ್ನು ಇರ್ತಿತ್ತು. 1-2 ಅಂತಲ್ಲ, ಈಗ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಮಾಡಿಬಿಟ್ಟಿರ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ, ಇವ್ರು ಸಿಕ್ಕಾಪಟ್ಟೆ ಟ್ರೀಟ್ಮೆಂಟು ಅದು ಇದು ಅಂತ ಹಾಕ್ಬಿಟ್ಟು ಪೇಷಂಟ್ ತೀರಿಕೊಂಡೇ ಬಿಡ್ತಾರೆ. ಅವರಿಗೆ ದುಡ್ಡು ಕಟ್ಟೋಕ್ಕೂ ಆಗಲ್ಲ, ಬಾಡಿ ತರೋಕ್ಕೂ ಆಗಲ್ಲ. ಈ ಥರದ್ದೆಲ್ಲ ತುಂಬ ತುಂಬ ಕೇಸ್ಗಳನ್ನ ನಾವು ಕರೆಸ್ಕೊಂಡು ಅದಕ್ಕೆ ಮೀಟಿಂಗ್ ಮಾಡಿ, ನಾನು ವೇಟೇ ಮಾಡಿಸ್ತಿರಲಿಲ್ಲ, ಬರೀ ಫೋನಲ್ಲಿ ಹೇಳಿದ್ರೇ ಫೋನಲ್ಲೇ ಎಲ್ಲರಿಗೂ ಕೆಲಸಗಳು ಮಾಡಿಕೊಡ್ತಾರೆ. ಹಾಗೆ ನಿಮ್ಮ ಕೆಲಸಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಹಾಯ ಸಿಗ್ತಿತ್ತಾ, ಸಪೋರ್ಟ್ ಇರ್ತಿತ್ತಾ, ಹೇಗೆ? ಖಂಡಿತ ಸಪೋರ್ಟು ಸಿಗೋದು, ಆಪೋಸಿಟ್ ಇರೋದು. ಅವರು ಎದುರಾಕೊಂಡು ಹೋರಾಟ ಮಾಡೋದು ಇರ್ತಿತ್ತು ನಮಗೆ. ಈಗ ಒಳ್ಳೆ ಆಫೀಸರ್ಗಳು ಇರೋರು, ಅವ್ರು ಇಲ್ಲ ಅಂದರೆ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ಥರ ಕೆಲವರು ಅಪೋಸ್ ಮಾಡೋರು, ನೀವು ಯಾಕೆ ಇದಕ್ಕೆ ಎಂಟ್ರಿ ಆಗ್ತೀರಾ ಅಂತ. ಈಗ ಹೇಳಬೇಕು ಅಂತಂದರೆ, ನಾವು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳನ್ನ ಇಟ್ಕೊಂಡು ಅವ್ರ ಕೇಸ್ಗಳಲ್ಲಿ ಗೆದ್ದಿರೋರು. ನಾವು ಮಾಹಿತಿ ಕೊಡ್ತಿದ್ದು ಅವ್ರಿಗೆ, ಇಂಥ ಜಾಗದಲ್ಲಿ ಹೀಗೆ ನಡೆದಿದೆ ಅಂತ ಮಾಹಿತಿ ಕೊಡ್ತಾ ಇದ್ದು. ಹಾಗಾಗಿ ಕೆಲವು ಪೊಲೀಸ್ ಆಫೀಸರ್ಗೆ ನಮ್ಮ ಕಂಡ್ರೆ ತುಂಬ ಗೌರವ ಇರ್ತಿತ್ತು. ಯಾಕೆಂದರೆ ಭಾಳ ಈಸಿಯಾಗಿ ಸಿಗ್ತಿತ್ತು. ಅವ್ರು ಮಾಡೋ ಕೆಲಸ ನಾವೇ 90% ಕೊಟ್ಬಿಡ್ತಾ ಇದ್ದು. ಈಗ ಪತ್ರಿಕೆಯಲ್ಲಿ ಬರೋದು ಒಂದು ಯಾವುದೋ ಒಂದು ಹಗರಣದ ಬಗ್ಗೆ ಬರೋದು, ಉದಾಹರಣೆಗೆ ಒಂದು ಮರ್ಡರ್ ಕೇಸ್ದೇ ಬರೋದು. ಈಗ ಅವ್ರು ಏನು ಮಾಡೋರು, ಬೇರೆ ಯಾವುದೋ ಟ್ರ್ಯಾಕಲ್ಲಿ ಇನ್ನೇನೋ ಹುಡ್ಕೊಂಡು ಹೋಗಿರೋರು. ನಾವು ಮುಂಚಿತವಾಗೇ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ವಿತ್ ಡೀಟೇಲ್ಸು ಎಲ್ಲ ನಮ್ಮ ಹತ್ರ ಇರೋದು, ನಮ್ಮ ಹತ್ರ ಬಂದು ತಗೊಳ್ಳೋರು. ಅದೇನಾಗೋದು ಅಂದರೆ ಕೆಲವು ಟೈಮಲ್ಲಿ ನಮ್ಮ ಹೆಸರು ಬರ್ತಿರಲಿಲ್ಲ, ಡಿಪಾರ್ಟ್ಮೆಂಟ್ ಹೆಸರು ಬರೋದು, ಆಫೀಸರ್ಗಳ ಹೆಸರು ಬರೋದು. ಈಗ ನಮ್ಮ ಹುಡುಗರೆಲ್ಲ ಕಷ್ಟಪಟ್ಟಿರೋರು, ಅವ್ರೇನೋರು ಏನಣ್ಣ ನಾವು ಕಷ್ಟಪಟ್ಟು ಮಾಹಿತಿ ಅವ್ರಿಗೆ ಕೊಡಬೇಕಾಗತ್ತಲ್ಲ, ಅವ್ರ ಹೆಸರು ಬರುತ್ತೆ, ನಾವ್ಯಾಕೆ ಕೊಡಬೇಕು, ನಾವೆಲ್ಲ ಇಷ್ಟು ಕಷ್ಟಪಟ್ಟಿರ್ತೀವಿ, ತಿಂಗ್ಳುಗಟ್ಟಲೆ ಕಷ್ಟಪಟ್ಟಿರ್ತೀವಿ ಅಂತ ನಮ್ಮ ಹುಡುಗರಲ್ಲಿ ನಿರಾಸೆ ಇರೋದು. ಯಾಕೆಂದರೆ ನಾವು ಒಂದು ಕೇಸ್ ಹ್ಯಾಂಡ್ಲ್ ಮಾಡಬೇಕು, ಒಂದು ಕೇಸ್ನ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಫುಲ್ಲಾಗಿ ಸ್ಟಡಿ ಮಾಡಿ ಅದಕ್ಕೆ ಯಾವ ರೀತಿ ನಾವು ಮಾಹಿತಿ ಕಲೆ ಹಾಕಬೇಕು ಅಂತ ನಾವು ಕಲೆ ಹಾಕ್ತಾಯಿತ್ತು. ಹಾಗೆ ಸರ್, ಇದರ ಜೊತೆ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಾಗಲಿ, ಜನರಿಗೆ ಸಹಾಯ ಮಾಡೋದಾಗಲಿ, ಮಹಿಳೆಯರಿಗೂ ಕೂಡ ಸಹಾಯ ಮಾಡೋದಾಗಲಿ, ಅವ್ರು ಕಷ್ಟದಲ್ಲಿದ್ದಾಗ ಆ ಕಷ್ಟದಿಂದ ಅವ್ರನ್ನ ಹೊರಗೆ ತರೋದಾಗಲಿ, ನೀವು ಈ ಕೆಲಸಗಳು ಕೂಡ ಮಾಡ್ತಿದ್ರಿ, ಅದ್ರ ಬಗ್ಗೆ ಹೇಳ್ತೀರಾ? ನಾನು ಯಾವಾಗೂ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತೀನಿ. ಅಂದರೆ ಯಾರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರೇ. ಪರಿಸ್ಥಿತಿಗೆ ಅನುಗುಣವಾಗಿ ಅವರವರು ಪರಿಸ್ಥಿತಿಗೆ ಕೆಟ್ಟವರಾಗಿರ್ತಾರೆ ಅಂತ. ಹಾಗಾಗಿ ನಾನು ಸುಮಾರು ಜನ ಕ್ರಿಮಿನಲ್ಸ್ಗಳನ್ನ ನಾನೇ ಅಡ್ವೊಕೇಟ್ನಿಟ್ಟು ನನ್ನ ದುಡ್ಡು ಖರ್ಚು ಮಾಡಿ ಅವ್ರಿಗೆ ಬೇಲ್ ಕೊಟ್ಟು ಬಿಡಿಸೋವಂಥದ್ದಾಗ್ಬೋದು, ಅವ್ರಿಗೆ ಹೆಲ್ಪ್ ಮಾಡೋವಂಥದ್ದಾಗ್ಬೋದು ಮಾಡ್ತಾಯಿದ್ದೆ. ಮತ್ತು ಕೆಲವು ರೌಡಿಗಳಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ನಾವು ಕುಂಡಿಸಿ ಅವ್ರನ್ನ ರಾಜಿ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗಿ ಅಂತ ಹೇಳಿ ಅವ್ರನ್ನ ಒಂದೇ ಒಳ್ಳೆ ದಾರಿಗೆ ತರೋ ಅಂಥ ಪ್ರಯತ್ನಗಳನ್ನು ನಾನು ಮಾಡ್ತಾಯಿದ್ದೆ. ಈಗ ನಾನು ಜೈಲಿಗೆ ಹಾಕ್ಸಿದ್ರು, ಜೈಲಿಗೆ ಹಾಕ್ಸ್ದಾಗೂ ಕೂಡ ನಾನು ಅಲ್ಲಿ ಹೋಗಿ ನಾನು ಅಲ್ಲಿ ಏನು ಹಗರಣಗಳು ನಡೀತಾ ಇದೆ, ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅಂತ ಎಲ್ಲ ನಾನು ನೋಡಿ ಅವ್ರಿಗೆ ಏನು ನಾನು ಕಾನೂನು ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ಮಾಡ್ತಾಯಿದ್ದೆ. ಯಾಕೆಂದರೆ ಈಗ ನೋಡಿ, ಒಬ್ಬ ಹುಡುಗ ಒಂದು ಕನ್ನಡದ ಪರ ಒಂದು ಹೋರಾಟ ನಡೀತಾ ಇರುತ್ತೆ, ಎಲ್ಲಿ ಮೆಜೆಸ್ಟಿಕ್ಕಲ್ಲಿ ನಡೀತಾ ಇರ್ಬೇಕಾದ್ರೆ ಯಾರ್ಯಾರೋ ಕಲ್ಲು ಹೊಡಿತಾರೆ. ಒಬ್ಬ ಹುಡುಗ ಅವನು ಹೋಟೆಲಲ್ಲಿ ಕೆಲಸ ಮಾಡೋದು, ಅವನೇನು ಮಾಡ್ತಾನೆ, ಅವತ್ತಿನ ದಿವಸ ಅವನಿಗೆ ರಜಾ ಇರುತ್ತೆ, ಅವನೇನು ಮಾಡ್ತಾನೆ, ಅಲ್ಲಿ ಗಲಾಟೆ ಆಗೋದನ್ನು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈ ಪೊಲೀಸ್ನವ್ರು ಏನು ಮಾಡ್ತಾರೆ, ಯಾರ್ಯಾರು ಸಿಕ್ಕಿದ್ರು ಎಲ್ಲರಿಗೂ ಲಾಠಿ ಚಾರ್ಜ್ ಮಾಡಿ ಹೊತ್ಕೊಂಡು ಹೋಗ್ತಾರಲ್ವ, ಇವನು ಹೋಟ್ಲಲ್ಲಿ ಕೆಲಸ ಮಾಡೋನು ಇವನು ಕರ್ಕೊಂಡು ಹೋಗ್ತಾರೆ. ಇವನು ಪಾಪ ಯಾವುದೋ ಒಂದು ಹಳ್ಳಿಯಿಂದ ಬಂದಿರೋನು, ಅವನು ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಕರ್ಕೊಂಡೋಗಿ ಎಲ್ಲರನ್ನೂ ಒಳಗಡೆ ತುಂಬಿಡ್ತಾರೆ. ಅವನಿಗೆ ಅವ್ರಿಗೆ ತಂದೆ ತಾಯಿಗೆ ವಿಷಯ ತಿಳಿಸೋದಕ್ಕೆ ಯಾವುದೇ ಥರದ ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ. ಅಲ್ಲಿ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಅವನಿಗೆ ಬೇಲ್ ಕೊಡಿಸಿ ಅವನು ಈಚೆ ತರೋರಿಲ್ಲ. ಅಲ್ಲಿ ನಾನು ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಾಗ
ನಾನು ಅವನಿಗೆ ಕೇಳಿದೆ, ಏನಪ್ಪ ನೀನು ಏನು ತಪ್ಪು ಮಾಡಿದ್ಯಾ ಅಂತ. ಅಣ್ಣ ಏನೂ ಇಲ್ಲ ಅಣ್ಣ, ನಾನು ಅಲ್ಲಿ ಗಲಾಟೆ ನಡೀತಿತ್ತು, ಆ ಟೈಮಲ್ಲಿ ಅಲ್ಲಿ ನಿಂತಿದ್ದೆ ನನ್ನೂ ಎತ್ಕೊಂಬಂದ್ಬಿಟ್ರು. ಯಾರು ಏನು ಹೇಳಿದ್ರು ಕೇಳಲಿಲ್ಲ, ಪೊಲೀಸ್ನವರು ಏನು ಹೇಳಿದ್ರು ಕೇಳಲಿಲ್ಲ, ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ ಕೇಳಲಿಲ್ಲ, ಚೆನ್ನಾಗಿ ಹೊಡೆದ್ಬಿಟ್ಟು ತಗೊಂಬಂದು ಇಲ್ಲಿ ಜೈಲಿಗೆ ಹಾಕ್ಬಿಟ್ರು ಅಂತ. ಅವಾಗ ನಿಮ್ಮ ತಂದೆ ತಾಯಿಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರಿಗೆ ಮೊಬೈಲ್ ನಂಬರು ಇಲ್ಲ ಏನಿಲ್ಲ, ಹಳ್ಳಿಯವರು ಅವರು. ಆವಾಗ ನಾನು ಅವ್ರದ್ದೆಲ್ಲ ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಮ್ಮ ಒಬ್ಬ ಅಡ್ವೊಕೇಟ್ಗೆ ಹೇಳಿ ಅವನಿಗೆ ಎಷ್ಟು ಅವತ್ತಿನ ಪರಿಸ್ಥಿತಿನಲ್ಲಿ ಬರೀ 1,000 ಖರ್ಚು ಮಾಡಿದ್ರೆ ಅವನು ಈಚೆ ಬರ್ಬೋದಾಗಿತ್ತು. 1,000ನೂ ಅಲ್ಲ, ಎಷ್ಟೋ ಬರೀ ಸ್ಟಾಂಪ್ಗೆ 2 ರೂಪಾಯಿನೋ 3 ರೂಪಾಯಿನೋ ಅಷ್ಟೇ. ಇನ್ನು ಅಡ್ವೊಕೇಟಿಗೆ ತೊಗೊಳ್ಳೋದು ಸಪ್ರೇಟ್, ಎಷ್ಟು ಜನ ಕೊಡ್ಬೋದು ಅದಲ್ಲ. ಅವನ್ನ ಈಚೆ ತರೋದಕ್ಕೆ ಯಾರೂ ಇಲ್ಲ. ಅವ್ರ ತಂದೆ ತಾಯಿಗೆ ಗೊತ್ತಿಲ್ಲ ಇಲ್ಲಿ ಹೋಗವನೆ ಅಂತ. ಎಲ್ಲ ನನ್ನ ಮಗ ಕೆಲಸ ಮಾಡ್ತಾವನೆ ಅಲ್ಲವನೇ. ಅಲ್ಲೇ 3 ಹೆಚ್ಚು ಕಮ್ಮಿ 4-5 ತಿಂಗಳಾಗೋಗ್ಬಿಟ್ಟಿತ್ತೆ. ಅವರು ಪಾಪ ಎಲ್ಲೋದ ಅಂತ ಅವರು ಗಾಬರಿಯಾಗಿದ್ದಾರೆ. ಅದನ್ನು ತಿಳಿಸೋದಕ್ಕೂ ಇಲ್ಲ, ಇವನು ಅವ್ರಿಗೆ ತಿಳಿಸೋಕ್ಕಾಗಲ್ಲ, ಅವರು ಇವನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಏನಾಗಿದೆ, ಇವನ್ನ ಆಚೆಗೆ ಬಿಡಬಾರ್ದು ಅನ್ನೋ ಉದ್ದೇಶ ಕೆಲವ್ರದ್ದು. ಏನಂತಂದರೆ ಅಲ್ಲಿ ಕೆಲವು ರೌಡಿಗಳು ಇವನಿಗೆ ಪಾತ್ರೆ ಬೆಳಗೋದು, ಬಟ್ಟೆ ಒಗ್ಸ್ಕೊಳ್ಳೋದು, ಅವ್ರ ಬಟ್ಟೆಗಳನ್ನ ಒಗ್ಸೋದು, ಅವ್ರಿಗೆ ಬೆನ್ನುಚ್ಚೋದು, ಈ ಥರದ್ದಕ್ಕಾಗಿ ಅವ್ನು ಇಟ್ಕೊಂಡ್ಬಿಟ್ಟವ್ರೆ. ಕಸ ಗುಡಿಸ್ಕೊಂಡಿರು, ಬಾತ್ರೂಮ್ ತೊಳ್ಕೊಂಡಿರು ಅಂತ. ಅವಾಗ ಇದನ್ನು ನೋಡಿ ನಾನೇನು ಮಾಡಿದೆ, ಅವನ್ನೆಲ್ಲ ಡೀಟೇಲ್ಸ್ ತೊಗೊಂಡು ಹೊರಗಡೆ ಬಂದಮೇಲೆ ಒಬ್ಬ ಅಡ್ವೊಕೇಟ್ಗೆ ಹೇಳಿ ಇಂಥ ಸೆಲ್ಲಲ್ಲಿದ್ದಾನೆ, ಇಂಥವನಿದ್ದಾನೆ ಅಂತೇಳಿ ಆವಾಗ ಅವನ್ನ ಬಿಡಿಸೋದಕ್ಕೆ ವ್ಯವಸ್ಥೆ ಮಾಡಿಸ್ದೆ. ಹೋಗಿ ನಾನೇ ಮುಂದೆ ನಿಂತ್ಕೊಂಡು ಜೈಲಿಂದ ಅವನ್ನ ಬೇಲ್ ಮಾಡಿಸಿ ಈಚೆ ಕರ್ಕೊಂಡು. ಹಾಗಾಗಿ ನನ್ನ ವಾದ ಏನು ಅಂತಂದರೆ, ಎಲ್ಲರೂ ತಪ್ಪು ಮಾಡ್ತಾರೆ, ತಪ್ಪನ್ನ ತಿದ್ಕೋಬೇಕು. ಒಂದು ತಪ್ಪು ಮಾಡಿರೋ ವ್ಯಕ್ತಿನ ಎಲ್ಲರೂ ಇವನು ತಪ್ಪು ಮಾಡಿದ್ದಾನೆ ಅಂತ ಎಲ್ಲರೂ ಈ ಸಮಾಜನೂ ಇದು ಮಾಡಿಬಿಟ್ರೆ ಅವನು ತಪ್ಪಿತಸ್ಥನಾಗೆ ಉಳಿದ್ಬಿಡ್ತಾನೆ. ತಪ್ಪು ಮಾಡಿದವನಿಗೆ ತಿದ್ಕೊಳ್ಳೋಕ್ಕೊಂದು ಅವಕಾಶನ ಸಮಾಜ ಕಲ್ಪಿಸ್ಕೊಡ್ಬೇಕು, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟೂ ಕಲ್ಪಿಸ್ಕೊಡ್ಬೇಕು. ಕೆಲವು ಟೈಮಲ್ಲಿ ನಾನು ಪೊಲೀಸರ ಹತ್ರನೂ ಎದುರಾಗಿರೋದುಂಟು ಇದೇ ವಿಚಾರಕ್ಕಾಗಿ. ಆಮೇಲೆ ಕೆಲವು ಪೊಲೀಸ್ನವರು ರಾಜಿ ಆಗಿರೋದು ಉಂಟು. ಈಗ ನಾನು ಹೇಳೋದೇನೆಂದರೆ, ಒಂದು ಸಣ್ಣ ಪುಟ್ಟದ್ದು ತಪ್ಪು ಮಾಡಿ ತಗೊಂಬಂದು ಒಳಗೆ ಕುಂಡಿಸ್ತಾರೆ. ಅವ್ರಿಗೆ ಬೈದು ಬುದ್ಧಿ ಹೇಳಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ತಿದ್ದೋರಿರಲ್ಲ. ಇವರೇನು ಮಾಡ್ತಾರೆ, ಕೇಸ್ ಹಾಕ್ಬಿಡ್ತಾರೆ, ಜೈಲಿಗೆ ಕಳಿಸ್ಬಿಡ್ತಾರೆ. ಇವತ್ತು ಜೈಲಿಗೆ ಹೋಗ್ಬಿಟ್ರೆ ಈ ಸಮಾಜ ಯಾವ ರೀತಿ ನೋಡುತ್ತೆ ಅಂತಂದರೆ, ಜೈಲಿಗೆ ಹೋಗಿದ್ದಾನ, ಇವನು ಕಳ್ಳ ಇಲ್ಲ ಕೊಲೆಗಡಕ, ಇವನು ದೂರ ಇಡಬೇಕು ಅಂತ ಇಡೀ ಸಮಾಜನೂ ದೂರ ಮಾಡುತ್ತೆ. ಪಟ್ಟ ಕಟ್ಬಿಡುತ್ತೆ. ಆಮೇಲೆ ಅವನಿಲ್ಲನ ಒಂದು ಕೆಲಸಕ್ಕೆ ಹೋದರೆ ಅವನಿಗೆ ಕೆಲಸ ಸಿಗಲ್ಲ. ಈಗ ಎಷ್ಟೋ ಕೆಲವರು ಕೆಲಸಕ್ಕೆ ಹೋಗಿ ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಯಾರೋ ಬರ್ತಾರೆ, ಇವನು ಜೈಲಿಗೆ ಹೋಗಿದ್ದ, ಇವ್ನು ತೊಗೊಂಬಿಟ್ಟಿದ್ದೀರಾ ಅಂದ ತಕ್ಷಣವೇ ಮಾರನೇ ದಿವಸನೇ ಅವನ್ನ ಕೆಲಸದಿಂದ ತೆಗೆದಾಕ್ತಾರೆ. ಆಯಿತಾ? ಇಂಥವ್ರು ಪರಿವರ್ತನೆ ಆಗೋದು ಹೆಂಗೆ? ನಮ್ಮ ಸಮಾಜನ ಪರಿವರ್ತನೆ ಮಾಡಬೇಕು. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಪರಿವರ್ತನೆ ಆಗೋದಕ್ಕೆ ಅವರು ಕೋಪ್ರೇಷನ್ ಕೊಡಬೇಕು. ಹಂಗಾಗಿ ಎರಡು ಕಡೆನೂ ಒಂದು ಇದಿಲ್ಲ ಅಂತಂದಾಗ, ಪರಿವರ್ತನೆ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದಾಗ ದಿನೇ ಕ್ರಿಮಿನಲ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಉದ್ದೇಶ ಏನಂದರೆ, ಜಾಸ್ತಿ ಆಗಬಾರ್ದು, ದಿನೇ ಕಡಿಮೆ ಆಗಬೇಕು. ಅಂಥವ್ರನ್ನ ಒಬ್ಬ ಪರಿವರ್ತನೆಯಾಗಿ ಮತ್ತು ಸಮಾಜದಲ್ಲವರು ಒಬ್ಬ ಗಣ್ಯ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಈ ಪತ್ರಿಕೆ ಮಾಧ್ಯಮಕ್ಕೆ ಮತ್ತು ನೀವು ಮಾಡಿರೋ ಕಾರ್ಯಕ್ಕೆ ಜೆರುಸಲೇಮ್ ಯೂನಿವರ್ಸಿಟಿಯಿಂದ ಕಡೆ ನಿಮಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆಯಲ್ಲ ಸರ್? ಖಂಡಿತ. ಅದು ತುಂಬ ನನಗೆ ಮುಜುಗರ ತರೋವಂಥ ವಿಚಾರ. ಯಾಕೆಂದರೆ ನಾವೆಲ್ಲ ಏನು ಅಂತ ದೊಡ್ಡ ಸಾಧನೆ ಮಾಡಿಲ್ಲ. ನಮ್ಗೆ ಇನ್ನೂ ಏನೇನೋ ಸಾಧನೆ ಮಾಡಬೇಕು ಅನ್ನೋದು ಇನ್ನೂ ಇದೆ. ಅವತ್ತಿನ ದಿವಸ ನಮಗೆ ಆ ಒಂದು ಸಂಸ್ಥೆ, ಈ ಒಂದು ಪತ್ರಿಕೋದ್ಯಮದಲ್ಲಿ ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ಗುರುತಿಸಿ ನಮಗೆ ಡಾಕ್ಟ್ರೇಟ್ ಕೊಟ್ಟರು. ಬಟ್ ಇವತ್ತು ನಾನು ಎಲ್ಲೋ ಡಾಕ್ಟರ್ ಶಿವಕುಮಾರ್ ಅಂತ ನಾನು ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ. ಹೊರಗಿನ ದೇಶ ಗುರುತಿಸಿ ಅದಕ್ಕೆ ಒಂದು ಪುರಸ್ಕಾರ ಕೊಡೋದು ಅದು ತುಂಬ ದೊಡ್ಡ ವಿಷಯನೇ, ಹೆಮ್ಮೆ ತರುವ ವಿಷಯ ಅಲ್ಲ ಸರ್ ಅದು? ನನಗೆ ಹೆಮ್ಮೆ ಅಂತ ಅನಿಸುತ್ತೆ. ಬಟ್ ನಮ್ಮ ಹಿಂದೆ ತುಂಬ ಜನ ಇನ್ನೂ ದೊಡ್ಡ ಸಾಧಕರಿದ್ದಾರೆ. ಅಂಥ ಸಾಧಕರ ಮುಂದೆ ನಾವು ಒಂದು ಸನ್ಮಾನ ಮಾಡಿಸ್ಕೊಳ್ಳೋದಾಗಲಿ, ಒಂದು ಡಾಕ್ಟ್ರೇಟ್ ತಗೊಳ್ಳೋದಾಗಲಿ, ಪ್ರಶಸ್ತಿ ತಗೊಳ್ಳೋದಾಗಲಿ ಒಂಥರ ನಮಗೆ ಮುಜುಗರ. ಹಾಗಾಗಿ ಇದು ಸಾಧನೆ ಮಾಡಿರೋವಂಥವ್ರಿಗೆ ಸಿಗಲಿ ಅಂತಂದು ನಮ್ಮ ಒಂದು ಉದ್ದೇಶ ಕೂಡ. ನಾವು ಯಾವತ್ತೂ ಒಂದು ಪ್ರಶಸ್ತಿ ಕಡೆ, ಒಂದು ಸನ್ಮಾನದ ಕಡೆ ನಾವು ಯಾವತ್ತೂ ಹೋಗೋದಕ್ಕೆ ಆಸೆ ಪಟ್ಟವರೇ ಅಲ್ಲ. ಯಾಕಂದರೆ ಪತ್ರಿಕೋದ್ಯಮ
ನನಗೆ 35 ವರ್ಷ ಹಾಂ. ಜರ್ನಿ. ಹೇಳ್ಬೇಕು ಅಂದರೆ ನಾನು ಒಂದು 10 ವರ್ಷದ ಈಚೆಗೆ ನಾನು ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ದು. ಓಹೋ. ಈ ಕೆಲವರೆಲ್ಲ ದೊಡ್ಡವ್ರು ಇಲ್ಲ ನೀನು ಇಷ್ಟೆಲ್ಲ ಮಾಡಿದ್ಯಾ, ಬರಬೇಕು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಬೇಕು ಅಂತ ಎಲ್ಲ ಸ್ವಲ್ಪ ನಮ್ಮ ಬುದ್ಧಿ ಹೇಳಿದ್ಮೇಲೆ ನಾವು ಸ್ವಲ್ಪ ಹೊರಗಿನ ಲೋಕಕ್ಕೆ ಬಂದಿದ್ದು. ಮುಂಚೆ ಎಲ್ಲ ಸುಮ್ಮನೆ ಪತ್ರಿಕೆಯಲ್ಲಿ ಬರೆಯೋದು ಏನಿದೆ ಭ್ರಷ್ಟಾಚಾರನ ನಾವು ಎಲ್ಲ ಬರೀ ಅಧಿಕಾರಿಗಳ ಹತ್ರ ಮಾತಾಡೋದಾಗ್ಬೋದು, ಅವ್ರಿಗೇನೋ ನ್ಯಾಯ ಕೊಡೋವಂಥದ್ದಾಗ್ಬೋದು, ಎಲ್ಲ ಬರೀ ಫೋನಲ್ಲೇ ಮಾಡ್ತಾಯಿದ್ದು. ಹೊರಗೆ ಬರ್ತಿರ್ಲಿಲ್ಲ. ಯಾಕೆಂದರೆ ನಮಗೆ ಯಾರ್ಯಾರ ಮೇಲೆ ಬರೆದಾಗ ನಮ್ಮ ಮೇಲೆ ತುಂಬ ಥ್ರೆಟ್ ಇರ್ತಿತ್ತು. ಹೊರಗಿನ ಪ್ರಪಂಚಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಕಷ್ಟ ಇರ್ತಿತ್ತು ನಮಗೆ. ಹಂಗಾಗಿ ಈ ಒಂದು 10 ವರ್ಷದಿಂದ ಈಚೆಗೆ ಹೊರಗಡೆ ಬರೋದಕ್ಕೆ ಶುರು ಮಾಡ್ಕೊಂಡಿದ್ವಿ. ಈಗ ಇರೋ ಯುವಕರಿಗೆ ನಿಮ್ಮ ಕಿವಿ ಮಾತೇನು ಸರ್? ಜರ್ನಲಿಸಮ್ ಮಾಡಿ ಈ ಪತ್ರಿಕೆ ಉದ್ಯಮಕ್ಕೆ ಬರಬೇಕು, ನಾನು ನಂದೊಂದು ಕೆಲಸ ಮಾಡಿ ಒಂದು ಒಳ್ಳೆಯ ಹೆಸರು ತಗೋಬೇಕು ಅನ್ನೋರಿಗೆ ಏನು ಹೇಳ್ತೀರಾ? ಇವತ್ತು ಪತ್ರಕರ್ತರು ಇರೋದ್ರಿಂದನೇ ಸಮಾಜ ಈ ಲೆವೆಲಿಗೆ ಇರೋದು. ಇಲ್ಲ ಅಂದಿದ್ರೆ ಇವತ್ತು ಏನೋ ಆಗ್ಬಿಟ್ಟಿರುತ್ತೆ. ಯಾಕೆಂದರೆ ನಮ್ಮ ದೇಶ ಗಡಿಯಲ್ಲಿ ನಮ್ಮ ಸೈನಿಕರು ಅವರಲ್ಲಿ ನಮ್ಮ ದೇಶನ ಕಾಯ್ತಾ ಇದ್ದಾರೆ. ಈ ಸಮಾಜ ಕಾಯೋದಕ್ಕೆ ನಮ್ಮ ಪತ್ರಕರ್ತರು ಬೇಕೇ ಬೇಕು. ನಾನು ಹೇಳೋದೇನಂತಂದರೆ, ಈ ಪತ್ರಿಕೋದ್ಯಮದಲ್ಲಿ ನಾವು ಯಾವತ್ತೂ ರಾಜಿ ಆಗಬಾರ್ದು. ರಾಜಿ ಆಗಂಗಿದ್ರೆ ಪತ್ರಿಕೋದ್ಯಮಕ್ಕೆ ಬರಬಾರ್ದು. ಯಾಕೆಂದರೆ ನೇರ ದಿಟ್ಟ ಇದ್ದರೆ ಮಾತ್ರ ಪತ್ರಿಕೋದ್ಯಮಕ್ಕೆ ಬರಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಡೈಲಿ ಪೇಪರಲ್ಲಿ ಯಾವುದೋ ಕಾರ್ಯಕ್ರಮ ಆಯಿತು, ಇನ್ಯಾವುದೋ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ರು, ಬರೀ ಈ ಥರ ಸುದ್ದಿಗಳು ಮಾಡ್ಕೊಳ್ಳೋದಕ್ಕೆ ಮಾತ್ರ ಇರಬೇಕು. ಯಾಕೆಂದರೆ ಪತ್ರಿಕೋದ್ಯಮ ಅಂತಂದರೆ ಏನು ನಡೆಯುತ್ತೆ ಅದನ್ನು ನೇರವಾಗಿ ಬರಿಬೇಕು. ಅದು ಬರೆದ ಮೇಲೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಬೇಕು, ಧೈರ್ಯ ಇರಬೇಕು, ನಮ್ಮ ಹಿನ್ನೆಲೆನೂ ಕೂಡ ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ಅಂತಂದರೆ ಭಾಳ ಕಷ್ಟ. ಯಾಕೆಂದರೆ ಸುಳ್ಳು ಕೇಸುಗಳನ್ನ ಹಾಕ್ಬಿಟ್ಟು ಜೈಲಿಗೆ ಕಟ್ಬಿಡ್ತಾರೆ. ಅಲ್ಲಿ ಜೈಲಿಗೆ ಒಂದ್ಸಲಿ ಕಳಿಸ್ಬಿಟ್ರೆ, ಇವಾಗ ಎಷ್ಟೋ ಜನ ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಬರ್ತಾರೆ, ಒಂದು ಕೇಸ್ ಆಗ್ತಿದ್ದಂಗೆ ಕಂಪ್ಲೀಟ್ ಅಷ್ಟೇ, ಅವರು ನೆಕ್ಸ್ಟ್ ಪತ್ರಿಕೋದ್ಯಮನೇ ಬೇಡ, ಈ ಸವಾಸನೇ ಬೇಡ ಅಂತ ಹೊಟ್ಟೋಗ್ಬಿಡ್ತಾರೆ. ಅದು ಹಾಗೆ ಉಳಿಸ್ಕೋಬೇಕು. ಅಲ್ಲಿ ಎಲ್ಲೋ ಒಂದು ಕಡೆ ರಾಜಿ ಆಗೋದು, ಇಲ್ಲ ಸುಳ್ಳೆ ಯಾರ ಮೇಲೋ ಬರೆಯೋದು, ಯಾರನ್ನೋ ಬೆದರಿಕೆ ಹಾಕೋದು, ಇವೆಲ್ಲ ಮಾಡಿದಾಗ ಅದಕ್ಕೆ ಪತ್ರಿಕೋದ್ಯಮಕ್ಕೆ ಬೆಲೆನೇ ಇರಲ್ಲ. ಯಾಕೆಂದರೆ ಪತ್ರಿಕೋದ್ಯಮ ಎಂಥ ಒಂದು ಪವಿತ್ರವಾದ ಹುದ್ದೆ ಅಂತಂದರೆ, ಒಬ್ಬ ನ್ಯಾಯಾಧೀಶ ಇದ್ದಂಗೆ. ಈಗ ಒಂದು ಕೋರ್ಟಲ್ಲಿ ಕೇಸ್ ಹೋದರೆ ಒಂದು 100 ವರ್ಷ 150 ವರ್ಷ ಕೇಸ್ ನಡೀತಾನೆ ಇರುತ್ತೆ. ಅದೇ ಒಬ್ಬ ಪತ್ರಕರ್ತ ದಾಖಲೆ ಸಮೇತ ಪರಿಶೀಲನೆ ಮಾಡಿದ್ರೆ ನಾಳೆ ಬೆಳಗ್ಗೆ ಜಡ್ಜ್ಮೆಂಟ್ ಕೊಟ್ಬಿಡ್ಬೋದು. ಪ್ರತಿಯೊಬ್ಬ ಪತ್ರಕರ್ತರಿಗೂ ಒಳ್ಳೆಯದು ಹೇಳೋದು ಇಷ್ಟೇ, ನೀವೆಲ್ಲ ಒಂದು ನ್ಯಾಯಾಧೀಶರಿದ್ದಂಗೆ, ನೀವೆಲ್ಲ ಒಂದು ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡೋ ಅಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ನೀವು ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ನಾನು ಇವತ್ತು ನನ್ನ ಕೈಯಲ್ಲಿ ಒಬ್ಬ ಫ್ಯಾಷನ್ ಡಿಸೈನರ್ ಆಗಿ ನ್ಯಾಯ ಕೊಡ್ಸೋಕ್ಕಾಗ್ತಿರ್ಲಿಲ್ಲ, ಪತ್ರಕರ್ತನಾಗಿ ನ್ಯಾಯ ಕೊಡಿಸಿದ್ದೀನಿ. ಯಾವುದೇ ತಗೊಳ್ಳಿ, ಒಂದು ಹಾಸ್ಪಿಟ್ಲು ಪ್ರಾಬ್ಲಮ್ಮು, ಒಂದು ಸ್ಕೂಲಿನ ಸಮಸ್ಯೆ, ಯಾರೋ ಒಬ್ಬ ರೌಡಿ ಬಂದು ಅಲ್ಲಿ ಬೇಲೆ ಹಾಕ್ಕೊಂಡು ಕೂತಿರ್ತಾನೆ, ಅದನ್ನು ಎತ್ತಿಸೋವಂಥ ವಿಚಾರ, ಇಲ್ಲ ಯಾರೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸುಳ್ಳು ಕೇಸ್ ಹಾಕಿ ತಗೊಂಬಂದು ಒಳಗೆ ಕುಣಿಸಿರ್ತಾರೆ, ಅಂಥವ್ರನ್ನ ಆಚೆ ಬಿಡಿಸೋವಂಥದ್ದು, ಈ ಥರದ್ದು ಬೇಕಾದಷ್ಟು ಮಾಡಿದ್ವಿ. ಅದು ಯಾವುದರಿಂದ? ಪತ್ರಕರ್ತ ಅನ್ನೋ ಒಂದು ಹುದ್ದೆ, ಆ ಪೋಸ್ಟಿಂದ. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ MLAನೂ ಮಾಡೋಕ್ಕಾಗ್ದಲೇ ಇರೋವಂಥ ಕೆಲಸ ನಾನು ಮಾಡಿಕೊಟ್ಟಿದ್ದೆ. ಅದು ತೃಪ್ತಿ ಇದೆ ನನಗೆ. ಸೂಪರ್ ಸರ್. ಪತ್ರಿಕೆನೇ ಹೌದು. ಇಡೀ ಭೂಮಿ ಸುಡೋದಕ್ಕೆ ಎಷ್ಟು ಬೇಕು ಹೇಳಿ? ಒಂದು ಸ್ಪಾರ್ಕ್, ಹೌದು, ಒಂದು ಸಣ್ಣ ಕಿಡಿ ಸಾಕು, ಇಡೀ ಭೂಮಿನ ಸುಟ್ಟಾಕತ್ತೆ. ಕರೆಕ್ಟಾ? ಹೌದು. ಅದೇ ಒಬ್ಬ ಪತ್ರಕರ್ತ ಸುದ್ದಿ ನಿಜವಾಗಿದ್ದು ಇನ್ವೆಸ್ಟಿಗೇಷನ್ ಆಗಿ ಸುದ್ದಿ ಮಾಡಿದ್ರೆ ಬರೀ 1 ಪೇಜ್ ಇರಲಿ, ಇಡೀ ಸಮಾಜ ಬೆಂಕಿ ಹತ್ಕೊಂಡು ಹೊಡೆದು ಬಿಡುತ್ತೆ. ಆದರೆ ಸತ್ಯವಾಗಿರ್ಬೇಕು. ಹಾಗಾಗಿ ನಮಗೆ ಎಂಥದ್ದು ಸಿಗ್ಬೋದು, ರಾಜಕೀಯ ಸಿಗ್ಬೋದು, ಈ ದುಡ್ಡು ಬರ್ಬೋದು, ಎಲ್ಲವೂ ಬರ್ಬೋದು. ಆದರೆ ಪತ್ರಕರ್ತ ಆಗೋದು ಮಾತ್ರ ನಿಜವಾಗ್ಲೂ ಒಂದು ಒಳ್ಳೆಯ ಹುದ್ದೆ. ಅದನ್ನು ಸರಿಯಾಗಿ ಕಾಪಾಡ್ಕೊಂಡು, ಅದು ಗೌರವ ಕೊಟ್ಕೊಂಡು, ಅದು ಸರಿಯಾಗಿ ನಡ್ಕೊಂಡ್ರೆ ಇಡೀ ಸಮಾಜ ಸುಧಾರಣೆ ಆಗುತ್ತೆ ಅಂತ ಹೇಳ್ತೀವಿ.
ಸರ್ ಇದ್ರ ಜೊತೆಗೆ ನೀವು ಸಾಮಾಜಿಕ ಕೆಲಸಗಳು ಕೂಡ ಮಾಡ್ತೀರಾ, ಲಯನ್ಸ್ ಕ್ಲಬ್ಬಲ್ಲಿ ಕೂಡ ನೀವು ಮೆಂಬರ್ ಆಗಿದ್ದೀರಾ, ಅದ್ರ ಬಗ್ಗೆ ಮಾತಾಡ್ತೀರಾ? ಲಯನ್ಸ್ ಕ್ಲಬ್ಬಲ್ಲಿ ನಾನು ಸುಮಾರು ವರ್ಷ ಇದ್ದೆ, 2 ವರ್ಷ ಅಧ್ಯಕ್ಷ ಆಗಿದ್ದೆ. ಇನ್ನು ಬೇರೆ ಬೇರೆ ಪೋಸ್ಟ್ಗಳನ್ನ ತಗೊಂಡು ಅದು ಭಾಳ ಒಂದು ಒಳ್ಳೆಯ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಮಟ್ಟ ಸಂಸ್ಥೆ. ಒಂದು ಸೇವೆ ಮಾಡೋದಕ್ಕೆ, ಒಂದು ಶಿಸ್ತನ್ನ ಕಲಿಯೋದಕ್ಕೆ, ಒಂದು ಜನಗಳ ಸಂಪರ್ಕ ಸಿಗೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಪತ್ರಿಕೋದ್ಯಮದಲ್ಲಿದ್ದಾಗ ಒಂಥರ ಪತ್ರಿಕೆಯಲ್ಲಿ ಬರೆದಾದ್ಮೇಲೆ ನಮ್ಮ ಜೊತೆಲಿ ಒಂದು 8-10 ಜನ ನಾವೆಲ್ಲ ಹೋಗ್ಬೇಕು ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಗಾಬರಿ, ಯಾರೋ ನಮ್ಮನ್ನು ನೋಡ್ತಾರೆ, ಏನೋ ತೊಂದರೆ ಕೊಡ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನಮ್ಮನ್ನು ಪೊಲೀಸ್ನವ್ರು ಅರೆಸ್ಟ್ ಮಾಡ್ಬೋದು, ಯಾವುದೋ ಕೇಸ್ಗಳಲ್ಲಿ ವಾರಂಟ್ ಇರುತ್ತೆ ಅಂತ ಈ ಒಂದು ಭಯದ ವಾತಾವರಣ, ಗಾಬರಿ ಇರುತ್ತೆ. ಈಗ ಈಗ ಒಬ್ಬ ಕ್ರಿಮಿನಲ್ ಮೇಲೆ ಬರೆದ್ಬಿಟ್ಟಿರ್ತೀವಿ, ಅವ್ನು ಕಾಯ್ತಿರ್ತಾನೆ, ನಮಗೆ ತೊಂದರೆ ಕೊಡಬೇಕು ಅಂತಲೇ ಕಾಯ್ತಿರ್ತಾನೆ. ಆವಾಗ ಇದು ಲಯನ್ಸ್ ಕ್ಲಬ್ ಎಂಥದ್ದು ಅಂತಂದರೆ ಒಂದು ಒಳ್ಳೆ ವಾತಾವರಣ, ಒಂದು ಒಳ್ಳೊಳ್ಳೆ ಜನಗಳು ಸಿಗ್ತಾರೆ, ಒಂದು ಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಹಾಗಾಗಿ ಲಯನ್ಸ್ ಕ್ಲಬ್ಬಲ್ಲಿ ನಾನು ಸೇವೆ ಮಾಡಿದ್ದೀನಿ, ಎಲ್ಲ ಒಳ್ಳೊಳ್ಳೆಯವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಅದು ಭಾಳ ಖುಷಿ ತರುವಂಥ ವಿಚಾರ. ಕೆಲವೊಬ್ಬರು ಮಕ್ಕಳಿಗೆ ನೀವು ಓದೋದ್ರಲ್ಲಿ ಕೂಡ ಸಹಾಯ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು. ನಾವು ಓದ್ಬೇಕಾದ್ರೆ ನಮಗೆ ಸಹಾಯ ಮಾಡೋರು ಇರಲಿಲ್ಲ. ಈಗ ನಮ್ಮ ಮನೆಯಲ್ಲಿ ಒಂದು ಎಕ್ಸೈಸ್ ಬುಕ್ ಬೇಕು ಅಂತಂದರೆ ನಿಮ್ಮ ಟೀಚರ್ ಹತ್ರ ಬರ್ಸ್ಕೊಂಬಾರೋ ಅಂದರು. ಎಕ್ಸೈಸ್ ಬುಕ್ಗೆ ಬರ್ಸ್ಕೊಂಬ ಅನ್ನೋರು ನಮ್ಮ ಮನೇಲಿ. ನಮ್ಮ ಟೀಚರ್ ಹತ್ರ ಹೋಗಿ ಕೇಳ್ತಾ ಇದ್ದೆ, ಟೀಚರ್ ನನಗೊಂದು ಬರ್ಕೊಡಿ, ಎಕ್ಸೈಸ್ ಬುಕ್ 2 ಬೇಕು ಅಂತೀರಲ್ಲ, ಬರ್ಕೊಡಿ. ಅದನ್ನ ಏನೇ ಬರ್ಕೊಡೋದು, 150 ಪೇಜ್ 2 ಎಕ್ಸೈಸ್ ಬುಕ್ ತೊಗೊಂಬರ ಅನ್ನೋರು. ಇಲ್ಲ ಬರ್ಕೊಡ್ಬೇಕಂತ ಏನೋರು. ಅವರು ಬರ್ಕೊಡ್ತಿರ್ಲಿಲ್ಲ, ನಮ್ಮ ಮನೇಲಿ ತೆಗೆದುಕೊಡ್ತಿರ್ಲಿಲ್ಲ. ಹಂಗೆ ಅವತ್ತಿನ ದಿವಸ ಭಾಳ ಕಷ್ಟ ಇತ್ತು. ಆವಾಗ ಅವರು ನಮ್ಮ ಮನೇಲಿ ಏನು ಮಾಡಿದ್ರು, ಈ ಬುಕ್ ಅಂಗಡಿನಲ್ಲಿ ಹಳೆ ಪೇಪರು ಎಕ್ಸೈಸ್ ಬುಕ್ಗಳು ಖಾಲಿ ಹಳೆ ಇರೋದು, ಅದನ್ನೆಲ್ಲ ನನಗೆ ಕೊಡೋರು. ಇದೆಲ್ಲ ಬಿಚ್ಚಿ ತೆಗೆದಿಡು ಅಂತ. ಅದನ್ನೆಲ್ಲ ಬಿಚ್ಚಿ ತೆಗೆದಿಟ್ರೆ ಅದಕ್ಕೆ ಬೈಂಡಿಂಗ್ ಹಾಕಿ ಹೊಲ್ದ್ಬಿಟ್ಟು ನನಗೆ ಕೊಡೋರು. ತೊಗೊಂಡೋಗು, ಎಕ್ಸೈಸ್ ಬುಕ್ ತಾನೇ ತೊಗೊಂಡೋಗು ಅಂತ. ಹಾಗೆ ಆ ಥರ ಕಷ್ಟ ಪರಿಸ್ಥಿತಿ ಇತ್ತು. ಹಾಗಾಗಿ ಎಜುಕೇಷನ್ಗೆ ನನ್ನ ಕೈಲಿ ಏನಾಗುತ್ತೆ, ನನ್ನ ದುಡ್ಡಿನ ಸಹಾಯ ಆಗ್ಬೋದು, ಅಥವಾ ಯಾರನ್ನ ದುಡ್ಡಿರೋ ಅಂಥವ್ರಿಂದ ಬುಕ್ಸ್ ಕೊಡಿಸೋವಂಥದ್ದಾಗ್ಬೋದು, ಫೀಸ್ ಕಟ್ಟಿಸೋವಂಥದ್ದಾಗ್ಬೋದು, ಅಥವಾ ಅಧಿಕಾರಿಗಳ್ಗೆ ಹೇಳ್ಬಿಟ್ಟು ಇದು ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಅವ್ರಿಗೆ ಫ್ರೀ ಮಾಡಿಸಿ ಒಂದು 6 ತಿಂಗಳು, ಅಥವಾ ಫೀಸ್ ಕಡಿಮೆ ಮಾಡಿಸಿ, ಡೊನೇಷನ್ ಕಡಿಮೆ ಮಾಡಿಸಿ ಅಂತ ಹೇಳೋದನ್ನು ಒಂದು ಲೆಕ್ಕ ಇಲ್ಲಂಗೆ ಮಾಡಿಸಿದ್ವಿ. ಆ ಸರಸ್ವತಿಗೆ ನಾವು ಒಂದು ಗೌರವ ಕೊಟ್ಟಿದ್ದೀವಿ ಅನ್ನೋದೊಂದು ನಮಗೆ ಭಾಳ ಖುಷಿ. ಸೂಪರ್ ಸರ್. ನೀವು ಈಗ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ, ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಸರ್. ಇದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾನು ಬೆಂಗಳೂರು ನಗರ ಜಿಲ್ಲೆ ಉಪಾಧ್ಯಕ್ಷ ಆಗಿದ್ದೆ. ಮಾಯಣ್ಣ ಬಂದು ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾಗಿದ್ದರು. ಅಲ್ಲಿ ನಾನು ಸುಮಾರು ಸೇವೆಗಳನ್ನ ಅವ್ರ ಜೊತೆಯಲ್ಲಿ ಮಾಡಿದ್ದೀನಿ. ಅದು ಭಾಳ ತೃಪ್ತಿ ಇದೆ ನನಗೆ. ಅದಾದಮೇಲೆ ನಾನು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ಗೆ ನಾನು ಅಧ್ಯಕ್ಷ ಆದೆ. ಈ ಒಂದು ಸಂಸ್ಥೆ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆನೂ ಅಧ್ಯಕ್ಷರುಗಳಿದ್ದಾರೆ, ಎಲ್ಲ ಕಡೆನೂ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಜೊತೆಗೆ ನಾವು ಈ ಪತ್ರಿಕೋದ್ಯಮದಲ್ಲಿ ಸ್ವಲ್ಪ ಅವ್ರಿವ್ರ ಮೇಲೆ ಬರೆಯೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು, ಈಗ ನಾವು ಬರೆಯೋದ್ರಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ. ಆ ತೊಂದರೆ ಒಂಥರ ಒಬ್ಬರಿಂದ ಒಬ್ರಿಗೆ. ಈಗ ಅಪ್ಪನ ಮೇಲೆ ಬರಿತೀವಿ, ಅಪ್ಪನ ಮೇಲೆ ಬರೆದಾಗ ಆ ಡ್ಯಾಮೇಜ್ ಹೆಂಗಾಗುತ್ತೆ ಅಂದರೆ ಅವ್ರ ಹೆಂಡತಿ ಮೇಲೆ, ಅವ್ರ ಮಗಳ ಮೇಲೆ, ಅವ್ರ ಮಗನ ಮೇಲೆ, ಈ ಸಮಾಜ ಕೂಡ ಅವ್ರನ್ನ ನೋಡ್ಬೇಕಾರೆ ಇವ್ರ ಮೇಲೆ ಪತ್ರಿಕೆಯಲ್ಲಿ ಬಂದಿತ್ತು, ಇವನು ಅವ್ರ ಮಗ, ಅವ್ರ ಮಗಳು ಅನ್ನೋದು. ಕೆಲವು ಟೈಮಲ್ಲಿ ಮದುವೆಗಳೇ ನಿಂತೋಗುವಂಥ ಸಂದರ್ಭಗಳು, ಇವೆಲ್ಲ ಎಲ್ಲೋ ಒಂದು ಕಡೆ ನಮಗೆ ಮನಸ್ಸಿಗೆ ನೋವಾಯಿತು. ಏನಪ್ಪ, ನಾವು ಸಮಾಜ ಸುಧಾರಣೆಗೋಸ್ಕರ ಭ್ರಷ್ಟರನ್ನ ನಾವು ಬಯಲಿಗೆಳಿಬೇಕು ಅಂತ ಹೋದಾಗ, ಈಗ ನಾವು ಒಬ್ಬರಿಗೆ ಗುರಿ ಇಟ್ಟರೆ ಇಡೀ ಫ್ಯಾಮಿಲಿ, ಇಡೀ ಕುಟುಂಬನೇ ತೊಂದರೆಗೀಡಾಗುವಂಥ ಪರಿಸ್ಥಿತಿ ಆಗುತ್ತಲ್ಲ ಅಂಥೇಳಿ ಕೆಲವೆಲ್ಲ ಇವತ್ತು ಕೂಡ ಕೆಲವ್ರಿಗೆ ವಾರ್ನ್ ಮಾಡಿ ಹಂಗೆ ಬಿಟ್ಬಿಡ್ತೀವಿ. ಮ್ಯಾಕ್ಸಿಮಮ್ ಇವಾಗೆಲ್ಲ ತಿದ್ಕೊತಾರೆ. ಇವಾಗೆಲ್ಲರಿಗೂ ಒಂದು ಭಯನೂ ಇದೆ, ತಪ್ಪಿದೆ ಅಂತ ಹೇಳಿದಾಗ ಭಯನೂ ಇದೆ. ಹಾಗಾಗಿ ನಾವು ಇವತ್ತು ಸ್ವಲ್ಪ ಸಂದರ್ಶನಗಳನ್ನ ಮಾಡಿಕೊಂಡು ಒಂದು ಸಾಂಸ್ಕೃತಿಕ ವೇದಿಕೆ, ವಿಶ್ವ ಕನ್ನಡ ಹಬ್ಬ ಅಂತೇಳಿ ಒಂದು ದೊಡ್ಡ ಒಂದು ಸಂಸ್ಥೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥದ್ದು.
ಈ ಒಂದು ವಿಶ್ವ ಕನ್ನಡ ಹಬ್ಬ ನಾವು ದುಬೈನಲ್ಲಿ ಮಾಡಿದೋ, ಹಾಂ. ಮತ್ತು ಸಿಂಗಪೂರಲ್ಲಿ ಮಾಡಿದೋ, ಈಗ ಮಸ್ಕತ್ತಲ್ಲಿ ಮಾಡ್ತಾಯಿದ್ದೀವಿ. ವಿಶ್ವ ಕನ್ನಡ ಹಬ್ಬ ಮಾಡೋಕ್ಕೆ ನಮ್ಮ ಜೊತೆಯಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 50-100 ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋವಂಥವ್ರು ಇರ್ತಾರೆ. ಓಕೆ. ಮತ್ತು ಎಲ್ಲ ಸಮಾಜನೂ ಕೂಡ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ. ಇದು ಉದ್ದೇಶ ಏನು ಅಂತಂದರೆ ನಮ್ಮ ಕನ್ನಡಿಗರಿಗೆ, ಕನ್ನಡಕ್ಕಾಗಿ ದುಡಿದಿರೋವಂಥ ಮೂಲ ಕನ್ನಡಿಗರು ಮತ್ತು ಅನಿವಾಸಿ ಕನ್ನಡಿಗರ ಒಂದು ಬೆಸಿಗೆ ಇದು. ಇಲ್ಲಿಂದ ನಾವು ಕನ್ನಡಿಗರು ಹೋಗ್ತೀವಿ, ಅಲ್ಲಿರೋ ಕನ್ನಡಿಗರನ್ನ ಜೊತೆ ಸೇರಿಸಿ ಎಲ್ಲ ಒಟ್ಟಾಗಿ ಸಾಧನೆ ಮಾಡಿರುವಂಥವ್ರಿಗೆ ವಿಶ್ವಮಾನ್ಯ ಪ್ರಶಸ್ತಿನ ಕೊಡ್ತೀವಿ. ಅಲ್ಲಿ ತುಂಬ ಸಾಧನೆ ಮಾಡಿರೋವಂಥವ್ರಿಗೆ, ಮತ್ತು ತುಂಬ ದೊಡ್ಡ ಸಾಧನೆ, ಅದಕ್ಕಿಂತ ದೊಡ್ಡ ಸಾಧನೆ ಮಾಡಿರೋವಂಥವ್ರಿಗೆ ವಿಶ್ವ ಮಾನವ ಪ್ರಶಸ್ತಿ ಒಬ್ಬರಿಗೆ ಕೊಡ್ತೀವಿ. ಹಾಗಾಗಿ ಮತ್ತು ಕೆಲವ್ರಿಗೆ ವೇದಿಕೆ ಸಿಕ್ಕಿರಲ್ಲ, ಕೆಲವರಿಗೆ ಕಲಾವಿದರುಗಳಿಗೆ ವೇದಿಕೆ ಸಿಕ್ಕಿರಲ್ಲ. ಅಂಥ ಕಲಾವಿದರಿಗೆ ನಾವು ಅಲ್ಲಿ ವೇದಿಕೆನ ಕಲ್ಪಿಸ್ಕೊಟ್ಟು ಅವರಿಗೆ ಒಂದು ಅವಕಾಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳೆಯುವಂಥ ಅವಕಾಶನ ನಾವು ಕಲ್ಪಿಸ್ಕೊಡ್ತೀವಿ. ಓಕೆ. ಈ ಸತಿ ಈ ಕನ್ನಡ ಹಬ್ಬಕ್ಕೆ ಯಾವ ಥರ ತಯಾರಿ ನಡೀತಿದೆ ಸರ್? ತುಂಬ ಅದ್ಧೂರಿ ತಯಾರಿ. ಒಂದು ಕಾರ್ಯಕ್ರಮ ವಿಶ್ವ ಕನ್ನಡ ಹಬ್ಬ ನಡಿಬೇಕು ಅಂತಂದರೆ 1 ವರ್ಷ ತಗೊಳುತ್ತೆ. ಈಗಾಗಲೇ ಎಲ್ಲರೂ ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಈ ಸಲ ಆಗಲೇ ನಾವು ಸಿಂಗಪೂರಲ್ಲಿ ಮಾಡಿದಾಗ ಬುಡಕಟ್ಟು ಕಲಾವಿದರನ್ನ ಕರ್ಕೊಂಡು ಹೋಗಿದ್ದು. ಕಾಡು ಜನನ ನಾವು ಅಲ್ಲಿಗೆ ಹೋಗಿ ಅವ್ರದ್ದೆಲ್ಲ ಶೂಟ್ ಮಾಡಿಕೊಂಡು 10 ಜನ ಬುಡಕಟ್ಟು ಕಲಾವಿದರು, ಸಿದ್ಧಿ ಕಲಾವಿದರನ್ನ ಕರ್ಕೊಂಡೋಗಿದ್ದು. ಅವ್ರಿಗೆಲ್ಲ ಪಾಸ್ಪೋರ್ಟು, ವೀಸಾ ಪ್ರತಿಯೊಂದೂ ಎಲ್ಲ ಮಾಡಿ ಅವ್ರನ್ನ ಇಲ್ಲಿಂದ ಕರ್ಕೊಂಡೋದು. ಕಾರ್ಯಕ್ರಮ ಮಾತ್ರ ಭಾಳ ಅದ್ಧೂರಿಯಾಗಾಯಿತು. ಈ ಸಲ ಒಂದು ವಿಶೇಷ ಏನು ಅಂತಂದರೆ HSR ಲೇಔಟ್ನಲ್ಲಿರೋ ಸಮರ್ಥನಂ ಟ್ರಸ್ಟ್ನ 14 ಜನ ಅವರು ಅಂದರು, ಅವ್ರಿಗೆ ನಾವು ಅಲ್ಲಿ ಗಾಯನಕ್ಕೆ ಅಲ್ಲಿ ಒಂದು ಅವಕಾಶನ ನಾವು ಕಲ್ಪಿಸ್ಕೊಟ್ಟಿದ್ವಿ. ಸೂಪರ್ ಸರ್. ಈ ಸತಿ ಯಾರು ಸರ್ ಚೀಫ್ ಗೆಸ್ಟು? ನಮ್ಮ ರಾಜಕೀಯದ ಭಾಳ ಹಿರಿಯ ನಾಯಕರು ಬಸವರಾಜ್ ಹೊರಟ್ಟಿ ಅವರಿಗೆ ನಾವು ವಿಶ್ವ ಮಾನವ ಪ್ರಶಸ್ತಿನ ಕೊಡೋದಕ್ಕೆ ನಮ್ಮ ಕಮಿಟಿ ತೀರ್ಮಾನ ಮಾಡಿದೆ. ಈ ಸಲ ಮತ್ತು ನೆನಪಿರಲಿ ಪ್ರೇಮ್ ಬರ್ತಾಯಿದ್ದಾರೆ, ಸುಧಾರಾಣಿ ಬರ್ತಾಯಿದ್ದಾರೆ, ಮತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಅದ್ಭುತವಾದ ಒಂದು ಲಿರಿಕ್ಸ್ ರೈಟರ್ ಅವರು ಬರ್ತಾಯಿದ್ದಾರೆ. ಇನ್ನೂ ಸುಮಾರು ರಾಜಕೀಯದವರು ಮತ್ತು ಕಲಾವಿದರುಗಳು ಎಲ್ಲ ತುಂಬ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಬರ್ತಾಯಿದ್ದಾರೆ. ಹಾಗಾಗಿ ಎಲ್ಲ ತಯಾರಿ ನಡೀತಾ ಇದೆ. ಕನ್ನಡ ಸಂಘ, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ಲು, ಮತ್ತು ಮಸ್ಕತ್ ಕನ್ನಡ ಸಂಘ ಮತ್ತು ಸಮರ್ಥನಂ ಟ್ರಸ್ಟು ಕೂಡ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದೆ. ಮತ್ತು ಅಲ್ಲಿ ಮಸ್ಕತ್ ಕನ್ನಡ ಸಂಘದ ಅಧ್ಯಕ್ಷರು ಮಂಜುನಾಥ್ ಸಂಗಟಿ ಅಂತ, ಮತ್ತು ಅವರ ಪದಾಧಿಕಾರಿಗಳು ಎಲ್ಲರೂ ಭಾಳ ಸಪೋರ್ಟಿವ್ ಆಗಿ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಕಾರ್ಯಕ್ರಮ ಎಲ್ಲ ಸಲಿಗಿನ ಈ ಸಲ ಭಾಳ ಅದ್ಧೂರಿಯಾಗುತ್ತೆ ಅಂತ ಎಲ್ಲರೂ ಭಾಳ ಕಾತರದಿಂದ ಇದ್ದಾರೆ. ಈ ಸತಿ ವಿಶ್ವ ಕನ್ನಡ ಹಬ್ಬ ತುಂಬ ದೊಡ್ಡ ಮಟ್ಟದಲ್ಲಿ ನಡೆಸ್ಕೊಡ್ತಿದ್ದೀರಾ ಸರ್? ಹೋದ ತಿಂಗಳೇ ಸೆಪ್ಟೆಂಬರ್ ತಿಂಗಳಲ್ಲಿ ಇದರದ್ದು ಪೋಸ್ಟರ್ ಕೂಡ ಲಾಂಚ್ ಆಯಿತು. ಹೋದ ವರ್ಷ ಯಾರು ಸಪೋರ್ಟ್ ಮಾಡಿದ್ರು ನಿಮಗೆ? ಆ ತಂಡದ ಬಗ್ಗೆ ಹೇಳ್ತೀರಾ? ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಪ್ರತಿ ಸಲ ಕೂಡ ನಮಗೆ ವಿಶ್ವ ಕನ್ನಡ ಹಬ್ಬ ಇದು ಹೇಗಿರುತ್ತೆ ಅಂದರೆ ಒಂದು ದೊಡ್ಡ ಸಾಹಸನೇ ಸರಿ ಅಂತ ಹೇಳ್ಬೋದು. ಭಾಳ ಕಷ್ಟಪಟ್ಟು ನಾವು ಮಾಡ್ತಾಯಿರ್ತೀವಿ. ಇದು ವಿಶ್ವ ಕನ್ನಡ ಹಬ್ಬ ಸಕ್ಸಸ್ ಆಗಬೇಕು ಅಂತ ಇದರಿಂದ ತುಂಬ ಜನರ ಒಂದು ಶ್ರಮ ಇರುತ್ತೆ. ಹಾಗಾಗಿ ನಾವು ಮುಖ್ಯಸ್ಥರು ಅಂತ ತಗೊಂಡಾಗ ನಮ್ಮ ಸಿ ಸೋಮಶೇಖರ್, ನಮ್ಮ ಗುರುಗಳು, ಅವರು ಸರ್ವಾಧ್ಯಕ್ಷರಾಗಿದ್ದರು. ಆಮೇಲೆ ನಮ್ಮ ದಿನೇಶ್ ಜೋಶಿ ಅಬಸೆ ಅಂತ ಅವರು ಎಲ್ಲ ಸಲಿನೂ ನಮಗೆ ಜೊತೆಯಾಗಿ ನಮ್ಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದಂಥವ್ರು. ಅದನ್ನೆಲ್ಲ ನಾವು ಮರೆಯೋಕ್ಕಾಗಲ್ಲ. ಅದ್ರ ಜೊತೆಗೆ ಪ್ರತಿಭಾ ಪಟವರ್ಧನ್ ಅಂತ, ಮತ್ತು ಮೀನಾ ರಾಜ್ಗೌಡ ಅಂತ, ಅವರೆಲ್ಲ ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಮತ್ತು ರಂಜು ಅಂತ, ರಂಜಿತಾ ಸುಂದರ್ ಅಂತ, ಮತ್ತು ತುಂಬ ಜನ ಇದ್ದಾರೆ. ಮತ್ತು ಕಾವ್ಯ, ವೆಂಕಟೇಶು, ಮತ್ತು ಸೈ ರಮೇಶ್ ಅಂತ ಅವನು ಕಲ್ಚರಲ್ ಇದನ್ನು ನೋಡ್ಕೊತಾರೆ ಅವರು. ಹಾಗಾಗಿ ತುಂಬ ಜನ ಇದಕ್ಕಾಗಿ ಶ್ರಮಪಟ್ಟು ಒಂದು ಕಾರ್ಯಕ್ರಮ ಯಶಸ್ವಿಗೆ ಅವರೆಲ್ಲ ಕಾರಣಕರ್ತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವ್ರಿಗೆ ಈ ಸಂದರ್ಭದಲ್ಲಿ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.
ಯಾಕೆಂದರೆ ಅವರೆಲ್ಲರೂ ಜೊತೆ ಇರೋದ್ರಿಂದನೇ ನಾವೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಸಾಧ್ಯ ಆಯಿತು. ಅದೇ ಥರ ಈ ಸಲ ನಮಗೆ ಸರ್ವಾಧ್ಯಕ್ಷರು ಷಡಕ್ಷರಿ ಅವರು ರಮಣಶ್ರೀ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ಅವ್ರನ್ನ ಸರ್ವಾಧ್ಯಕ್ಷನಾಗಿ ನಮ್ಮೆಲ್ಲ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಸೇರಿ ಅವ್ರನ್ನ ನೇಮಕ ಮಾಡಿದ್ವಿ. ನಮ್ಮ ಗುರುಗಳಾದ ಸೋಮಶೇಖರ್ ಸಾಯರು ಇರ್ತಾರೆ, ಮತ್ತು ನಮ್ಮ ಇಡೀ ತಂಡ, ಮತ್ತು ನಮ್ಮ ಕಿಶೋರ್ ಆಗ್ಬೋದು, ಮತ್ತು ಸೈ ರಮೇಶ್ ಆಗ್ಬೋದು, ನಮ್ಮ ದಿನೇಶ್ ಜೋಶಿ ಸರ್ ಆಗ್ಬೋದು. ಈ ಸಲಿನೂ ಕೂಡ ಎಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ವೆಂಕಟೇಶು, ಅದೇ ಥರ ಎಲ್ಲ ಇಡೀ ಟೀಮು ಕೂಡ ಕೆಲಸ ಮಾಡುತ್ತೆ. ಎಲ್ಲರನ್ನೂ ಸೇರಿಸಿ ಸಂದರ್ಶನ ಮಾಡ್ಬೋದು. ನಮ್ಮ ಜೊತೆಯಲ್ಲಿ ಸಹ ಕಾರ್ಯದರ್ಶಿಯಾಗಿ ನಮ್ಮ ಪುಷ್ಪ ಅವರು ಕೂಡ ಇದ್ದಾರೆ. ಇವತ್ತೆಲ್ಲರೂ ಇರಬೇಕಾಗಿತ್ತು, ಇಲ್ಲ. ಎಲ್ಲರಿಗೂ ಒಂದು ವಿಶ್ವ ಕನ್ನಡ ಹಬ್ಬದಲ್ಲಿ ಕೆಲಸ ಮಾಡಬೇಕು, ಕೆಲಸ ಕಲಿಬೇಕು, ಒಂದು ಕನ್ನಡಾಂಬೆ ತಾಯಿಗೆ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಎಲ್ಲರೂ ಬರ್ತಾರೆ. ಅದೇ ಥರ ನಮ್ಮ ಪುಷ್ಪ ಕೂಡ ಬಂದಿದ್ದಾರೆ, ಮಾಡ್ತಾಯಿದ್ದಾರೆ ಕೆಲಸ. ಹಗಲು ರಾತ್ರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಮಾಡ್ತಾಯಿದ್ದಾರೆ. ನಮ್ಮ ಪ್ರಿಂಟಿಂಗ್ ಪಾರ್ಟ್ನರು ಎಲಿಗೆಂಟ್ ಪ್ರಿಂಟರ್ ಅಂತೇಳಿ ಅವರು ಶ್ರೀನಿವಾಸು ಮತ್ತು ಮಧು ಅವರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಸಪೋರ್ಟ್ ನಮಗೆ ಬೇಕೇ ಬೇಕು. ಮತ್ತು ಇದರಲ್ಲಿ ಸ್ಪಾನ್ಸರ್ ಮಾಡೋವಂಥವ್ರು ಇರಬೇಕು, ಸಹಾಯ ಮಾಡೋವಂಥವ್ರು ಇರಬೇಕು, ನಮ್ಮ ಜೊತೆ ಕೈ ಜೋಡಿಸೋವಂಥವ್ರು ಇರಬೇಕು. ಹಾಗಾಗಿ ಎಲ್ಲರೂ ಭಾಳ ತುಂಬ ಸಪೋರ್ಟಿವ್ ಆಗಿ ಇದು ಮಾಡ್ತಾಯಿದ್ದಾರೆ. ಮತ್ತು ನಮಗೆ ಟ್ರಾವೆಲ್ ಪಾರ್ಟ್ನರ್ ಆಗಿ ಹೋದ ಸಲಿನೂ ಕೂಡ ನಮ್ಮ ಗೋಸಾಲ ವೆಂಚರ್ ಅಂತೇಳಿ ವಿಕಾಸ್ ಅವ್ರ ಜವಾಬ್ದಾರಿ ತೊಗೊಂಡು ನಮ್ಮನ್ನೆಲ್ಲ ಭಾಳ ಸೇಫ್ಟಿಯಾಗಿ ಕರ್ಕೊಂಬಂದರು. ಈ ಸಲಿನೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಮ್ಯಾಮ್, ನೀವು ಈ ಟೀಮ್ಗೆ ಯಾವಾಗ ಸೇರ್ಕೊಂಡ್ರಿ? ಸರ್, ನಾನು ಇದೊಂದು ಸ್ವಲ್ಪ ದಿನದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಈ 3ನೇ ವಿಶ್ವ ಕನ್ನಡ ಹಬ್ಬಕ್ಕೆ ಏನು ಕೆಲಸ ಮಾಡ್ತಾಯಿದ್ದೀನಿ, ಇದು ಈ ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ತೀನಿ. ಒಂದು ಹೆಮ್ಮೆ, ಪ್ರೌಡ್ ಫೀಲ್ ಆಗ್ತಾಯಿದೆ ಸರ್ ನನಗೆ. ಸರ್, ಈ ಸತಿ ಈ ಹಬ್ಬದ ಪ್ಲ್ಯಾನ್ಸ್ ಏನಿದೆ ಸರ್? ಯಾವಾಗ ನಡೆಯುತ್ತೆ? ದಿನಾಂಕ ಏನು, ಹೇಗೆ? ನವಂಬರ್ 28ಕ್ಕೆ, ಇದೇ ವರ್ಷ ನವಂಬರ್ 28ಕ್ಕೆ ಮಸ್ಕತ್ನಲ್ಲಿ ಭಾಳ ಅದ್ಧೂರಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡ್ಕೊಳ್ಳೋಕ್ಕೂ ಅಲ್ಲಿ ಕನ್ನಡ ಸಂಘ ಮಸ್ಕತ್ ಸಂಘದ ಅಧ್ಯಕ್ಷರು ಮಂಜುನಾಥ್ ಸಂಗಟಿ ಮತ್ತು ಅಲ್ಲಿ ಪದಾಧಿಕಾರಿಗಳೆಲ್ಲರೂ ಕೂಡ ನಮ್ಮನ್ನು ಬರಮಾಡ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ. ನಾವು ಕೂಡ ಅಲ್ಲಿ ಹೋಗೋದಕ್ಕೆ ನಾವು ಭಾಳ ಕಾತರದಿಂದ ಇದ್ವಿ. ಈ ಹಬ್ಬ ಎಷ್ಟು ದಿನ ನಡೆಯುತ್ತೆ ಸರ್? ಹೇಗೆ? ಇದು ಒಂದೇ ದಿವಸ ನಡೆಯುತ್ತೆ ಕಾರ್ಯಕ್ರಮ, ಬೆಳಗ್ಗಿಂದ ಸಾಯಂಕಾಲದವರೆಗೂ ಒಂದೇ ದಿವಸ ನಡೆಯುತ್ತೆ. ಮತ್ತು ಕಳೆದ ಬಾರಿ ನಮ್ಮ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷನಾಗಿ ನಮ್ಮ ಹೆಸರಾಂತ ಚಿತ್ರನಟಿ ರೂಪಿಕಾ ಅವ್ರನ್ನ ನಾವು ತಗೊಂಡಿದ್ದು. ಅವರು ಕೂಡ ಭಾಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಮತ್ತು ವಶಿಷ್ಠ ಸಿಂಹ, ಹರಿಪ್ರಿಯ, ಮತ್ತು ಹೈದ್ರಾಬಾದಿಂದ ನಮ್ಮ ಗಾಯಕಿ ಮಂಗಳಿಯವರು ಅಲ್ಲಿಂದ ಬಂದಿದ್ದರು. ಮತ್ತು ನಮ್ಮ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಸರ್ ಬಂದಿದ್ದರು. ಮತ್ತು ನಮ್ಮ ಮಹರ್ಷಿ ಆನಂದ್ ಗುರೂಜಿಯವರು, ಬಸವರಾಮಾನಂದ ಸ್ವಾಮೀಜಿ, ಮತ್ತು ನಮ್ಮ ಶ್ರೀಪ್ರಸಾದ್ ಗುರೂಜಿಯವರು ಎಲ್ಲ ಒಳ್ಳೊಳ್ಳೆ ಇವರೇ ಬಂದಿದ್ದರು. ಕಾರ್ಯಕ್ರಮ ಕೂಡ ವಿಶ್ವ ಮಾನವ, ವಿಶ್ವ ಮಾನ್ಯ ಪ್ರಶಸ್ತಿ ಎರಡನ್ನೂ ಕೂಡ ಕೊಟ್ಟು ನಾವು ಸಾಧಕರಿಗೆ ಗೌರವಿಸ್ತೇವೆ. ಹಾಗಾಗಿ ಕನ್ನಡಿಗರಿಗೆ ಇದೊಂದು ಒಳ್ಳೆಯ ವೇದಿಕೆ, ಮತ್ತು ಅವರ ಗೌರವ ಮಾಡೋದು ಕೂಡ ನಿಮ್ಮ ಪುಣ್ಯ ಅಂತ ಹೇಳ್ಬೋದಲ್ಲ? ಖಂಡಿತ. ಈಗ ನಾವು ಸಾಧಕರಿಗೆ ನಾವು ಪ್ರಶಸ್ತಿ ಕೊಟ್ಟಾಗ ನಮ್ಮ ಕನ್ನಡಾಂಬೆ ಕೂಡ ಭಾಳ ಖುಷಿ ಪಡ್ತಾಳೆ. ಹೌದು. ಯಾಕೆಂದರೆ ನಾವು ಕನ್ನಡಾಂಬೆಗೋಸ್ಕರ ನಾವು ಇಷ್ಟೆಲ್ಲ ಮಾಡೋದು, ಕನ್ನಡವನ್ನು ಬೆಳೆಸೋದು, ಉಳಿಸೋದು ನಮ್ಮ ಉದ್ದೇಶ. ಮತ್ತು ನಮ್ಮ ಕನ್ನಡಿಗರನ್ನು ಗೌರವಿಸೋದು. ಅಂದರೆ ಈ ಸತಿ ಕಲ್ಚರಲ್ ಇವೆಂಟ್ಸ್ ಏನಿದೆ ಸರ್, ಹೇಗೆ? ಸುಮಾರು ಇರುತ್ತೆ. ಭರತನಾಟ್ಯ ಇರುತ್ತೆ, ಯಕ್ಷಗಾನ ಇರುತ್ತೆ, ಮತ್ತು ಜಾನಪದ ಕಲಾವಿದರು, ಎಲ್ಲ ಥರ ಕಲಾವಿದರುಗಳ್ನು ನಾವು ಜೊತೆಗೂಡಿಸ್ತೀವಿ. ಅಲ್ಲಿ ಇರೋ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಸರ್? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಈಗಲೇ ಆಲ್ರೆಡಿ ಎಲ್ಲ ಒಂದು ತಯಾರಿ ನಡೀತಾ ಇದೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇವಾಗಲೇ ಅವರೆಲ್ಲ ಅಭ್ಯಾಸಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಜನ ಕೂಡ ತುಂಬ ಖುಷಿ ಪಡ್ತಾರೆ ಸರ್. ಅಲ್ಲಿನ ಭಾಳ ಖುಷಿ ಪಡ್ತಾರೆ. ಅಲ್ಲಿ ನಮ್ಮ ಕನ್ನಡಿಗರೇ ಇದ್ದಾರೆ. ಅಲ್ಲಿ
ಬೇರೆ ಭಾಷಿಗರು ಇರೋದು ಅನ್ನೋದಿನ ನಮ್ಮ ಕನ್ನಡಿಗರು ತುಂಬ ಜನ ಇದ್ದಾರೆ ಅಲ್ಲಿ, ಸಾವಿರಾರು ಜನ ಕನ್ನಡಿಗರಿದ್ದಾರೆ. ಕನ್ನಡಿಗರು ಬಂದೇ ಬರ್ತಾರೆ, ಆದರೆ ಬೇರೆ ಭಾಷೆ ಬೇರೆಯವರು ಬರ್ತಾರೆ ಕೂಡ ವೀಕ್ಷಣೆ ಮಾಡಿ ಖಂಡಿತ ಬರ್ತಾರೆ. ಅವ್ರಿಗೆ ಈ ಸಂಸ್ಕೃತಿ ಈ ಥರ ಕಾರ್ಯಕ್ರಮಗಳು ಕೂಡ ತುಂಬ ಹೊಸದಿರುತ್ತೆ. ಹೌದು. ಈ ಥರನೇ ನಮ್ಮ ಕನ್ನಡ ಬಗ್ಗೆ ಅಭಿಮಾನ ಎಲ್ಲರಲ್ಲೂ ಹುಟ್ಟಿ ಎಲ್ಲರೂ ಗೌರವ ಕೊಡೋ ಥರ ಆಗಬೇಕು. ಎಷ್ಟೋ ಜನ ಈ ಸಂಸ್ಕೃತಿಯನ್ನು ನೋಡಿ ಕಲಿತು ಬೆಳೆಸೋದು ತುಂಬ ಮುಖ್ಯ ಸರ್. ಖಂಡಿತ ಸರ್, ಈ ಪತ್ರಿಕೆಯಲ್ಲಿ ನೀವು ವಿಷಯಗಳನ್ನ ಬರೆಯೋದ್ರ ಜೊತೆಗೆ ಸಿನಿಮಾ ಹೀರೋಯಿನ್ಗಳನ್ನೆಲ್ಲ ಕೂಡ ನೀವು ಇಂಟರ್ವ್ಯೂ ಮಾಡ್ತಿದ್ರಿ, ಮತ್ತು ರಾಜಕೀಯದಲ್ಲಿರೋರನ್ನ ಕೂಡ ನೀವು ಇಂಟರ್ವ್ಯೂ ಮಾಡ್ತಿದ್ರಿ. ಅದ್ರ ಬಗ್ಗೆ ಮಾತಾಡ್ತೀರಾ? ಅದ್ರ ಬಗ್ಗೆ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನಾವು ತುಂಬ ದೊಡ್ಡ ಇವತ್ತು ನಮ್ಮ ಪತ್ರಿಕೆಯಲ್ಲಿ ಯಾರ್ಯಾರನ್ನ ನಾವು ಸಂದರ್ಶನ ಮಾಡಿದ್ದೀವಿ ಅವರೆಲ್ಲ ಸೂಪರ್ ಡೂಪರ್ ಹಿಟ್ಟೆ. ಯಾಕೆಂದರೆ ಉದಾಹರಣೆಗೆ ಸುದೀಪ್ ಅವ್ರನ್ನ ನಾವು ಸಂದರ್ಶನ ಮಾಡ್ದೋ. ಯಾವ ಸಂದರ್ಭದಲ್ಲಿ ಸಂದರ್ಶನ ಮಾಡೋದು ಅಂತಂದರೆ ಅವರು ಮರೆಯೋದಕ್ಕೆ ಸಾಧ್ಯ ಇಲ್ಲ, ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ, ಸುದೀಪ್ ಅವರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಒಂದು ಬೇರೆ ಪತ್ರಿಕೆ, ಭಾಳ ಆತ್ಮೀಯರಾಗಿದ್ದ ಒಂದು ಪತ್ರಿಕೆ ಅವ್ರ ಮೇಲೆ ಇದ್ದಕ್ಕಿದ್ದಂಗೆ ಜೊತೆಲೇ ಇದ್ದು ಪತ್ರಕರ್ತರೊಬ್ಬರು ಇದ್ದಕ್ಕಿದ್ದಂಗೆ ಅವ್ರನ್ನ ತುಂಬ ಕೆಟ್ಟದಾಗಿ ಬರೆದ್ಬಿಡ್ತಾರೆ. ಅವ್ರಿಗೆ ಭಾಳ ಒಂದು ಆಘಾತ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಕೋಪ ಬರುತ್ತೆ, ತುಂಬ ಟೆನ್ಷನ್ ಮಾಡ್ಕೊತಾರೆ ಸುದೀಪ್. ಆ ಸಂದರ್ಭದಲ್ಲಿ ನಮ್ಮ ರಿಪೋರ್ಟ್ರು ಸುಭಾಷ್ ಅಂತ ಇರ್ತಾನೆ, ಅವನು ಹೇಳ್ತಾನೆ, ಸರ್ ಈ ರೀತಿ ಸುದೀಪ್ ಅವ್ರಿಗೆ ಹಿಂಗೆ ಆಗ್ಬಿಟ್ಟಿದೆ, ಪಾಪ ಅವ್ರ ಮೇಲೆ ಹಿಂಗೆ ಬರೆದಿದ್ದಾರೆ, ನಾವು ಹೋಗಿ ಅದಕ್ಕೊಂದು ನಾವು ಕೌಂಟ್ರು ಸಂದರ್ಶನ ಮಾಡಿ ಬರೆಯೋಣ ಅಂಥೇಳಿ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊತೀವಿ. ಅವರು ನಮ್ಮನ್ನು ಕರೆಸ್ಕೋತಾರೆ. ಅವ್ರದ್ದು ಎಲ್ಲಿ ಅಂತಂದರೆ ಲ್ಯಾವ್ಲಿ ರೋಡ್ ಹತ್ರ ಸೊರವರ ಹೋಟ್ಲ್ ಅಂತ ಇರುತ್ತೆ. ಅಲ್ಲಲ್ಲಿ ಎಲ್ಲರೂ ಬಂದು ಟೀ ಕಾಫಿ ಕುಡಿಯೋದು, ತಿಂಡಿ ಮಾಡೋದು, ಆ ಥರ ಒಂದು ಗಾರ್ಡನ್ ಥರ ಇರುತ್ತೆ ಅವ್ರದ್ದು ಹೋಟೆಲ್. ಅದು ಅಲ್ಲಿ ಒಂದು ಗಾರ್ಡನ್ ಪಕ್ಕದಲ್ಲಿ ಗ್ರಾನೈಟ್ ಹಾಕಿರ್ತಾರೆ. ಅಲ್ಲಿ ಕೆಳಗಡೆ ಕೂತ್ಕೊಂಡು ಅಲ್ಲಿ ಸಂದರ್ಶನ ಮಾಡಬೇಕಾದ್ರೆ ಅಲ್ಲಿ ನಾನು ನಮ್ಮ ರಿಪೋರ್ಟ್ರು ಸುಭಾಷ್ ಅಂತ, ಇನ್ನೊಬ್ಬರು ಕ್ಯಾಮ್ರಾಮ್ಯಾನು ಮನು ಅಂತ, ಇವಾಗೆಲ್ಲ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟವ್ರೆ ಮನು ಅಂತ. ಅಲ್ಲಿ ಕೂತ್ಕೊಂಡು ನಾವು 4 ಜನ ಅವ್ರನ್ನ ಸಂದರ್ಶನ ಮಾಡ್ತೀವಿ. ಇದ್ರ ಬಗ್ಗೆ ಏನು, ಯಾಕೆ ಈ ಥರ ಆಯಿತು, ಏನು, ತುಂಬ ವಿವರವಾಗಿ ಒಂದು ಸಂದರ್ಶನ ಮಾಡಿ ಅದಕ್ಕೊಂದು ಕೌಂಟ್ರ್ ಮಾಡಿ ನಾವು ಪತ್ರಿಕೆಯಲ್ಲಿ ಹಾಕ್ತೀವಿ. ಅಂದರೆ ಸುದೀಪ್ ಅವ್ರ ಪರವಾಗಿ ಏನು ನಡೀತು ಅನ್ನೋದ್ರ ಬಗ್ಗೆ ಸತ್ಯನ ತಿಳಿಸೋದು. ಅವ್ರ ಮೇಲೆ ಸುಳ್ಳೇ ಬರೆದ್ಬಿಟ್ಟಿರ್ತಾರೆ, ತುಂಬ ಕೆಟ್ಟ ಬರೆದ್ಬಿಟ್ಟಿರ್ತಾರೆ. ಆವಾಗ ನಾವು ಅದನ್ನು ಕೌಂಟ್ರ್ ಮಾಡಿ ಇರೋ ವಿಚಾರ ಬರಿತೀವಿ. ಆಮೇಲೆ ಜೊತೆಗೆ ಇವ್ರನ್ನ ಯಾಕೆ ಹಿಂಗೆ ಬರೆದ್ರು, ಇವ್ರ ಮೇಲೆ ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ಕೂಡ ಬರಿತೀವಿ. ಯಾರು ಬರೆದ್ರೋ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಅವ್ರು ಯಾಕೆಂದರೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರತಿಷ್ಠಿತ ಪತ್ರಿಕೆ ಅದು. ಅವ್ರ ಮೇಲೆ ಬರೆಯೋರೇ ಇಲ್ಲ, ಯಾರಿಗೂ ಆ ಶಕ್ತಿನೂ ಇಲ್ಲ, ಧೈರ್ಯನೂ ಇಲ್ಲ. ಅಂಥವ್ರ ಮೇಲೆ ನಾವು ಬರಿತೀವಲ್ಲ, ಅವ್ರಿಗೇನಾಗುತ್ತೆ, ಹರ್ಟ್ ಆಗುತ್ತೆ. ನಮ್ಮ ಮೇಲೇ ಇವ್ರು ಬರೆದ್ಬಿಟ್ರಲ್ಲ ಅಂಥೇಳಿ ನಮ್ಮ ಮೇಲೆ ಒಂದು 25 ಕೇಸನ್ನ ರಿಜಿಸ್ಟ್ರ್ ಮಾಡಿಸಿ ಅವರೇ ಜೈಲಿಗೆ ಹಾಕ್ಸ್ತಾರೆ ಮುಂದೆ ನಿಂತ್ಕೊಂಡು. ಹಾಗಾಗಿ ಆ ಸುದೀಪ್ದು ಬರೆದಿದ್ದು ಒಂದು ದೊಡ್ಡ ಸಮಸ್ಯೆನ ನಮಗೆ ತೊಂದರೆ ಮಾಡಿಕ್ಬಿಡ್ತಾರೆ. ನಾವು ಅದಕ್ಕೆಲ್ಲ ಏನು ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಹಂಗಾಗಿ ಅವ್ರದ್ದು ಸುದೀಪ್ದು ಒಂದು ಈ ರೀತಿ ಆಗುತ್ತೆ. ಆಮೇಲೆ ಎಷ್ಟು ಅವಾಗ ಒಂದು ಸಿನಿಮಾ ಏನೋ ರಿಲೀಸ್ ಆಗಿರುತ್ತೆ, ಮೊಗ್ಗಿನ ಮನಸ್ಸು ಅಂತ ರಿಲೀಸ್ ಆಗಿರುತ್ತೆ. ನಮ್ಮ ರಿಪೋರ್ಟ್ರು ವಿಜಯ್ ಕುಮಾರ್ ಅವನು, ಅಣ್ಣ ಅವ್ರದ್ದೊಂದು ಸಂದರ್ಶನ ಮಾಡಬೇಕು ಅಂತಾನೆ. ಇರಪ್ಪ, ಏನು ಯಶ್ ಇನ್ನೂ ಬೆಳೆದಿಲ್ಲ, ಇರು ಮಾಡೋಣ ಅಂತೀವಿ ನಾವು. ಯಶ್ ಸ್ನೇಹಿತ ಒಬ್ಬ ಇರ್ತಾನೆ, ಅವನು ಶಂಕರ್ ಅಂತ, ಅವನು ಸೀರಿಯಲ್ ಆಕ್ಟ್ ಮಾಡ್ತಾ ಇರ್ತಾನೆ. ಅವನು ಬಂದು ರಿಕ್ವೆಸ್ಟ್ ಮಾಡ್ಕೊತಾನೆ, ಸರ್ ಯಶ್ದು ಒಂದು ಸಂದರ್ಶನ ಮಾಡಿಸಿ ಸರ್ ನಿಮ್ಮ ಪತ್ರಿಕೆಯಲ್ಲಿ. ನಾನು ಇದ್ಕೊಂಡು ಹೋಗಯ್ಯ, ಬೆಳೀಲಿ, ಬೆಳೆದ ಮೇಲೆ ಸಂದರ್ಶನ ಮಾಡಿದ್ರಾಯ್ತು, ಈಗ ಯಶ್ ಬೆಳೆದ್ಬಿಟ್ಟಿದ್ದಾರೆ, ಹೋಗಪ್ಪ ಅಂತೇನಿ ಅವನು. ಸರಿ, ಯಾಕೆ ಮೊಗ್ಗಿನ ಮನಸ್ಸು ಸಿನಿಮಾ ಇದಾಯಿತು, ನಮ್ಮ ಹುಡುಗರು ಹಂಗಂತಾರೆ, ಅಣ್ಣ ಅವ್ರದ್ದೊಂದು ಸಂದರ್ಶನ ಮಾಡ್ಬೇಕಣ್ಣ ಅಂತ. ಸರಿ ಆಯ್ತಪ್ಪ, ಈ ಸಂಚಿಕೆಗೆ ಸಂದರ್ಶನ ಮಾಡಿ ಅಂತ ಕಳಿಸ್ತೀನಿ. ಸಂದರ್ಶನ ಮಾಡಿಕೊಂಡು ಬಂದಾದಮೇಲೆ ಒಂದು ತಿಂಗಳು ಬಿಟ್ಟು ನಮ್ಮ ರಿಪೋರ್ಟ್ರು ಮತ್ತೆ ಶೂಟಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ ಶೂಟಿಂಗ್ ಜಾಗಕ್ಕೆ ಹೋಗೋದಕ್ಕೆ ಹೋಗ್ತಾನೆ.
ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಯಶು. ಓಕೆ. ಆವಾಗ ನಮ್ಮ ಹುಡುಗ ಬೇಜಾರು ಮಾಡ್ಕೊಂಡು ನಂಗೆ ಕಾಲ್ ಮಾಡ್ತಾನೆ, ಅಣ್ಣ ನೋಡೋಣ ಯಶ್ಗಲೇ ಜಂಬ ಬಂದುಬಿಟ್ಟಿದೆ, ಫೋನೇ ತೆಗಿತಾ ಇಲ್ಲ ಅಂತಾನೆ. ಸರಿ ಇರಪ್ಪ ಅಂಥೇಳಿ ನಾನು ಆವಾಗ ಯಶ್ಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿದಾಗ ಮತ್ತೆ ಯಾರೋ ಮ್ಯಾನೇಜರ್ ಎತ್ಕೊತಾರೆ. ಅವಾಗಿನ್ನೂ ಒಂದು ಸಿನಿಮಾನೂ ಏನೋ ಆಗುತ್ತೆ, 2ನೇ ಸಿನಿಮಾಗೇನೋ ಶೂಟಿಂಗ್ ನಡೀತಾ ಇರುತ್ತೆ. ಫೋನ್ ಮಾಡಿದಾಗ ನಾನು ಅವರಿಲ್ಲ ಸರ್, ಅವರು ಶೂಟಿಂಗಲ್ಲಿದ್ದಾರೆ, ನಾನು ಅವ್ರ ಮ್ಯಾನೇಜರ್ ಮಾತಾಡೋದು. ಓಕೆ. ಏನಪ್ಪ ಅಲ್ಲ ಯಶ್ಗೆ ಮ್ಯಾನೇಜರ್ ಬಂದುಬಿಟ್ರಾ ಅಲ್ಲೇನೆ ಅಂತ ನಾನು ಆಸೆ ಮಾಡ್ತೀನಿ. ಸರಿಯಪ್ಪ ಬಂದಮೇಲೆ ಫೋನ್ ಮಾಡಿಸು ಅಂದಾಗ ಒಂದು ಅರ್ಧ ಗಂಟೆ ಬಿಟ್ಟು ಯಶ್ ಕಾಲ್ ಮಾಡ್ತಾರೆ ನನಗೆ. ಕಾಲ್ ಮಾಡಿ, ಸಾರಿ ಸರ್, ಅಪರೂಪಕ್ಕೆ ಇನ್ನೊಂದು ಸಿನಿಮಾ ಸಿಕ್ಕಿದೆ ಸರ್, ಆ ಬ್ಯುಸಿಯಲ್ಲಿದ್ದೆ ಸರ್, ಕ್ಷಮಿಸಿ ಸರ್, ಬೇಜಾರು ಮಾಡ್ಕೊಬೇಡಿ. ಏನಪ್ಪ ನಿಮಗೆ ಪತ್ರಕರ್ತರು ಅಂದರೆ ಒಂದು ಸ್ವಲ್ಪನೂ ಇದಿಲ್ವೇನಪ್ಪ, ನೀನು ನಮ್ಮ ಹುಡುಗ ರಿಪೋರ್ಟ್ರು ಫೋನ್ ಮಾಡಿದಂತೆ ತೆಗ್ದೇ ಇಲ್ವಂತೆ ನೀನು, ನೆಕ್ಸ್ಟ್ ಸಿನಿಮಾದು ಸ್ಟಿಲ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೆ ಬಂದಿದ್ದ ಅವನು ಅಂತ ನಾನು ಹಂಗೆ ಅಂದಾಗ, ಇಲ್ಲ ಸಾರಿ ಸರ್, ಬೇಜಾರಾಗಬೇಡಿ, ನಾನು ವಿಜಯ್ ಕುಮಾರ್ಗೆ ಹೋಗಿ ನಾನು ಭೇಟಿ ಮಾಡ್ತೀನಿ ಅಂತೇಳಿ. ಪಾಪ ವಿಜಯ್ ಕುಮಾರು ಅವಾಗಲೂ ಕೂಡ ಭಾಳ ಒಂದು ನಯ ವಿನಯ. ನಮ್ಮ ಹುಡುಗಂದು ಕಿಕ್ಕೇರಿ ಅಂತ ಊರು. ಆ ಕಿಕ್ಕೇರಿಗೆ ಹೋಗಿ ಅವನು ಇವರು ಯಶು ಅಲ್ಲಿಗೆ ಹೋಗಿ ನಮ್ಮ ವಿಜಯ್ ರಿಪೋರ್ಟ್ರು ಅವ್ರ ಊರಿಗೆ ಹೋಗಿ ಅವ್ರದ್ದು ಯಶ್ ಅವ್ರದ್ದು ಬರ್ತಡೇ ಆಗಿರುತ್ತೆ, ಆವಾಗ ತಾನೇ ಆಗಿರುತ್ತೆ, ಅಲ್ಲಿ ಹೋಗಿ ಇನ್ನೊಂದ್ಸಲಿ ಬರ್ತಡೇನ ಆಚರಿಸ್ಕೊತಾರೆ. ಇವತ್ತು ನನ್ನ ಹತ್ರ ಫೋಟೋ ಇದೆ ಅದು. ಹಂಗಾಗಿ ಆವಾಗಿಂದನೇ ನಮಗೆ ಯಶ್ ಕಂಡ್ರೆ ಒಂದು ರೆಸ್ಪೆಕ್ಟು. ಇನ್ನೂ ಬೆಳೆಯುವಾಗಲೇ ಒಂದು ಭಾಳ ಒಂಥರ ಸಂಸ್ಕಾರನ ಇಟ್ಕೊಂಡಿದ್ದಂಥವ್ರು. ಇವತ್ತೆಲ್ಲ ಬೆಳೆದು ನಿಂತಿದ್ದಾರೆ, ನಮಗೆ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಅದೇ ಥರ ನಾವು ತುಂಬ ಬೇರೆ ಬೇರೆ ಶರಣ್ ಆಗ್ಬೋದು, ಗುರುಕಿರಣ್ ಆಗ್ಬೋದು, ಶ್ರುತಿ, ಮಹೇಂದರು ಎಲ್ಲ ಅವರು ಇನ್ನು ಬೆಳೆಯುವಾಗಲೇ ನಮ್ಮವರೆಲ್ಲ ಸಂದರ್ಶನ ಮಾಡಿ. ಈಗ ನಾವು ಯಾರ್ಯಾರನ್ನ ಸಂದರ್ಶನ ಮಾಡಿದ್ವಿ ಅವರೆಲ್ಲ ಸೂಪರ್ ಡೂಪರ್ ಹಿಟ್ಟೆ. ಹಾಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಡಾಕ್ಟರೇಟ್ ಪ್ರಶಸ್ತಿ ಕೂಡ ಬಂದಿದೆ, ಅದ್ರ ಬಗ್ಗೆ ಮಾತಾಡ್ತೀರಾ? ಕರ್ನಾಟಕ ಸೇವಾ ಪ್ರಶಸ್ತಿ ಬಂದಿದೆ ನಿಮಗೆ, ಲಯನ್ಸ್ ಕ್ಲಬ್ಬಿಂದ ಕೂಡ ನಿಮಗೆ ಪ್ರಶಸ್ತಿ ಬಂದಿದೆ. ಅಂದರೆ ತುಂಬ ಬೇರೆ ಬೇರೆ ಸಂಸ್ಥೆಗಳು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ತುಂಬ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಓಕೆ. ಮೊದಲನೇದಾಗಿ ನನಗೆ ಬೆಂಗಳೂರು ಪ್ರೆಸ್ ಕ್ಲಬ್ ಕಡೆಯಿಂದ ರೌಂಡ್ ಟೇಬಲ್ ಇಂಡಿಯಾದವರು ಅವರು ಪ್ರಶಸ್ತಿ ಕೊಟ್ಟರು. ಸೂಪರ್. ಮತ್ತು ಲಯನ್ಸ್ ಕ್ಲಬ್ಬಲ್ಲೂ ಕೂಡ ನನಗೆ ಚಾಂಪಿಯನ್ ಪ್ರಶಸ್ತಿ ಕೊಟ್ಟರು. ಓಕೆ. ಹಾಗಾಗಿ ಒಂದು ಎರಡಲ್ಲ, ತುಂಬ ಸಂಸ್ಥೆಗಳು ಪಾಪ ಅವರೆಲ್ಲ ಅವ್ರಿಗೆ ಎಲ್ಲಿ ನಮ್ಮ ಸೇವೆ ಇಷ್ಟ ಆಯಿತೋ ಗೊತ್ತಿಲ್ಲ, ಹಾಗಾಗಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಪ್ರಶಸ್ತಿಗಳು ನಾನು ತಲೆ ಮೇಲೆ ಇಟ್ಕೊಂಡು ಗೌರವಿಸಿದ್ದೀನಿ. ಸೂಪರ್. ಪ್ರತಿ ಪ್ರಶಸ್ತಿಲೂ ಕೂಡ ಒಂದು ಭಯ, ಗಾಬರಿ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಕರೆಕ್ಟ್. ಹಾಗಾಗಿ ಸರಿ, ಅದರ ಎಲ್ಲರ ಜೊತೆ ನಮಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬ ಮುಖ್ಯ. ಅದ್ರ ಬಗ್ಗೆ ಮಾತಾಡ್ತೀರಾ? ಖಂಡಿತ. ನನಗೆ ಫ್ಯಾಮಿಲಿ ಆ ವಿಚಾರದಲ್ಲಿ ತುಂಬ ಸಪೋರ್ಟ್ ಮಾಡಿದೆ. ಓಕೆ. ಯಾಕಂದರೆ ಪತ್ರಿಕೆ ಮಾಡಬೇಕು ಅಂದರೆ ತಮಗೆ ಗೊತ್ತಿರಬೇಕು, ಭಾಳ ಕಷ್ಟ ಇರುತ್ತೆ. ಪತ್ರಿಕೆ ಪ್ರಿಂಟ್ ಆದಮೇಲೆ ಹೆಚ್ಚು ಕಮ್ಮಿ 4,500 ಕಾಪಿನ ನಾವು ಎಲ್ಲ ಕಡೆ ಪೋಸ್ಟ್ ಮಾಡ್ತಾಯಿದ್ದು. ಪೋಸ್ಟ್ ಮಾಡಬೇಕಾದ್ರೆ ಪ್ರತಿಯೊಂದು ಕಾಪಿನೂ ಫೋಲ್ಡ್ ಮಾಡಿ ಅದಕ್ಕೆ ಅಡ್ರೆಸ್ ಹಾಕಿ, ಸ್ಟ್ಯಾಂಪ್ ಪೇಪರ್ ಹಾಕಿ, ಅದಕ್ಕೊಂದು ರ್ಯಾಪರ್ನ ಹಾಕಿ ಕ್ಲೋಸ್ ಮಾಡಿ 4,500 ಕಾಪಿ. ಮನೆ ಮಂದಿ ಎಲ್ಲ ಕೂತ್ಕೊಂಡು ಫೋಲ್ಡ್ ಮಾಡಿ ಮನೆ ರಾಶಿ ಆಗಿಬಿಡ್ತಾಯಿತ್ತು 4,500 ಕಾಪಿ. ಅದನ್ನು ವಾರ ವಾರ ಪೋಸ್ಟ್ ಆಫೀಸಿಗೆ ಕಳಿಸಿ ನಾವು ಎಲ್ಲ ಕಡೆ ಕಳಿಸ್ಕೊಡ್ತಾಯಿದ್ವು. ಹಾಗಾಗಿ ಮನೆ ಕಡೆ ಎಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿತ್ತು, ಯಾವಾಗೂ ಸಪೋರ್ಟಿವ್ ಆಗಿದೆ. ನಿಮ್ಮ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ಸರ್. ತುಂಬ ಕಲಿಯೋದಿದೆ ನಿಮ್ಮಿಂದ. ಯುವಕರಿಗೆ ತುಂಬ ಸ್ಫೂರ್ತಿ. ನೀವು ಇಷ್ಟೆಲ್ಲ ಕೆಲಸಗಳು ಮಾಡ್ತೀರಾ. ಆಕಾಶದ ಎತ್ತರಕ್ಕೆ ನೀವು ಬೆಳಿಬೇಕು ಅಂತ ನೀವು ಚಿಕ್ಕವರಿದ್ದಾಗ ನಿಮ್ಗೆ ಆಸೆ ಇತ್ತು, ಅದೆಲ್ಲ ಒಂದಾಗಿ ಒಂದು ನೆರವೇರ್ತಾ ಬರ್ತಿದೆ. ಇನ್ನಷ್ಟು ಒಳ್ಳೆ ಕೆಲಸಗಳು ನೀವು ಮಾಡಬೇಕು ಅಂತ ದೇವರಲ್ಲಿ ಕೇಳ್ಕೊತೀನಿ. ಅವರು ಅಷ್ಟೇ ನಿಮಗೆ ಶಕ್ತಿ ಕೊಟ್ಟರೆ ಇನ್ನಷ್ಟು ಜನರನ್ನ ನೀವು ಸೇರೋ ಅವಕಾಶ ಆಗುತ್ತೆ. ಖಂಡಿತ. ಭಾಳ ಖುಷಿಯಾಯಿತು ನೀವು ಬಂದು ನಮ್ಮನ್ನು ಎಲ್ಲೋ ಒಂಥರ ನಾವು ಸುಮ್ಮನೆ ಎಲೆಮರೆ ಕಾಯಿನಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ.
ನಮ್ಮಂಥವ್ರನ್ನ ನೀವು ಸಂದರ್ಶನ ಮಾಡಿದ್ದು ನಮಗೂ ಕೂಡ ಭಾಳ ಖುಷಿಯಾಯಿತು. ನಿಮಗೂ ಕೂಡ ತುಂಬ ಧನ್ಯವಾದಗಳು. ನಿಮ್ಮ ವಾಹಿನಿ ಇನ್ನೂ ಹೆಚ್ಚೆಚ್ಚು ಬೆಳೀತಾ ಹೋಗಲಿ, ಹೆಚ್ಚೆಚ್ಚು ಲೈಕ್ಸು ಮತ್ತು ನಿಮಗೆ ಸಬ್ಸ್ಕ್ರೈಬರ್ ಆಗಲಿ. ನಿಮ್ಮಂಥವರು ಯಾಕೆಂದರೆ ಯಾರ್ಯಾರಿಗೋ ಲೈಕ್ಗಳು ಕೊಡ್ತಾರೆ, ಸಬ್ಸ್ಕ್ರೈಬರ್ ಆಗ್ತಾರೆ. ನಿಮ್ಮಂಥವ್ರು ಒಂದು ಆಸಕ್ತಿಯಿಂದ ಒಂದು ನಮ್ಮಂಥ ಸಣ್ಣ ಒಂದು ಸಾಧಕರು ಅಂತ ನೀವು ಗುರುತಿಸ್ಬಿಟ್ಟು ನಮ್ಮನ್ನು ಮುಖ್ಯ ವಾಹಿನಿಗೆ ನೀವು ತರ್ತಾಯಿದ್ದೀರ. ನಿಮಗೆ ಇನ್ನೂ ಈ ಒಂದು ವಾಹಿನಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿಗೆ ನಾನು ಶುಭಾಶಯ ಕೋರ್ತೀನಿ. ನಮಸ್ಕಾರ. ನಮಸ್ಕಾರ.